ಏನ ಬೆಳಗಾದ್ರೂ ಸಾಕು ಸರಿ ತಂಗಳು ತಿನ್ಕೊಂಡು ಒಳ್ಳೆ ಅಕ್ಕ ಚಾದಿದ್ದು ಹೋರಿ ಕಣ್ಣಂಗು ಹೇಮ ಹೋಮ ಹೋಮ ಕೂಚಲ ನಿನ್ನ ಜೀವ ಹೊತ್ತ ಹೋರಿ ಶಂಭು ಕೋಣ ಶಂಭು ಹೋರಿ ಬೊಬ್ಬರಿಯ ಆಯ್ತಾ ಸರಿ ತಿಂದ್ಯಾಕಂತಲ್ದ ಮಾಡಕ್ ಮನೆಗೆ ಏನು ಕೆಲಸ ಇಲ್ಲ ನಿನಗೆ. ನಿನ್ನ ಶಾಸ್ತ್ರ ನಮ್ಮ ಪೂಜೆ ಆಯ್ತಾ? ಆಶ್ರಮ ಅಲ್ಲ, ಎಂತ ಕೆಲಸ ಮಾಡಿ ಸತ್ತೆ. ಒಂದು ದಿನಾರು ಬಾಯಿ ತುಂಬಾ ಮಗನೇ ಅಂತ ಕರ್ದತಿದ್ರು ಅದೇ ದಿನ ಸಾವು ಬರ್ತದೆ ನಿನಗೆ. ಅದು ನೀನು ಉಳಿಸ್ಕೊಂಡಿದ್ಯಾನ? ಎಂತ ಉಳಿಸ್ಕೊಂಡಿಲ್ಲ ನಾನು. ಕಣ್ಣಿ ಕಂಡ್ರೆ ಸಾಕು, ಬಾಯಿಗೆ ಬಂದಾಗ ಬೈಯೋದು ಬಿಟ್ರೆ ಬೇರೆ ಏನು ಇಲ್ಲ. ಕರ್ದತೆ ಕೂತುಂಟ ಎಂತ ಮಗ ಇದು ನನ್ನ ಬೆರಳು ಈ ಕಡೆ ಮಗ ಬೆರಳು ಬಿಸಿ ಇತ್ತಲ್ಲ ಮಗ. ಎಲ್ಲಿ ಇತ್ತು ಮಗ ಇಷ್ಟ ಸುಮ್ನಿತ್ಯ ಬೆರಳು ಬಿಸಿ ಉಂಟ ನೋಡು ಅಂತ ಹೇಳಿದಲ್ಲ. ಓ ಸ್ವಲ್ಪ ಮಗ ನಾನು ಹಿಂಗೆ ಯಾವಾಗ್ಲೂ ಹೇಳೋದಿಲ್ಲ ಮಗ. ಎಂತಮ್ಮ? ಬೆರಳಲ್ಲಿ ಉಗುರು ಬಿಡಬಾರ್ದು. ಉಗುರು ಬಿಟ್ಟದ್ದೇ ಹೌದಾದ್ರೆ ಅದರಲ್ಲಿ ಮಣ್ಣು ಸೇರ್ತದೆ. ಸೇರಿದ ಮಣ್ಣು ತಿನ್ನುವ ಆಹಾರದಲ್ಲಿ ಆರೋಗ್ಯಕ್ಕೆ ಹೋಗ್ತದೆ, ಆರೋಗ್ಯ ಹಾಳಾಗ್ತದೆ. ಮೊದಲು ಕತ್ತರಿಸ್ಕೋಬೋ. ಬೆರಳಲ್ಲಿ ಉಗುರು ಇದ್ರಲ್ದ ಕತ್ತರಿ, ಇನ್ ಬೆರಳೆ ಕತ್ತರಿಸಿ ಹಾಕಪ್ಪ ನಾನು. ಮತ್ತೆ ಅಂತದ ಮರ ನನ್ನ ಬೆರಳು ಹೋದ ತುದಿ ನೋಡ ಅಂತ ಹೇಳಿದ್. ಓ ಈ ಕಡೆ ಈ ಕಡೆ ಈ ಕಡೆ ಮಗ ಏನೋ ಪ್ರೇಮ ಬಂದ. ಯಾವ ಸತ್ತು ಪ್ರೇಮ ಅವಳ? ಅಷ್ಟೊತ್ತಿಂದ ಪ್ರೇಮ ಪ್ರೇಮ ಅಂತಿದೆ ಅವಳ ಅಪ್ಪಯಿಂದ. ಮತ್ತೆ ನನ್ನ ಹೇಳ ಹೇಳ
ಪ್ರೇಮದೋಳಿರುವನೆ ತವ ಪಿತ ಹೇಳು ತವ ಪಿತ ಹೇಳು ಅದೊಂದು ಬೇಡ ಅದು ಬೇಡ ಅದು ಬೇಡ ಬೇಡ. ಎಂತ ಅಮ್ಮ ಇದು ಕತಿ ಅಂತ ಇದೆ ಯಾವ ಜಾತಿ ಭಾಗವತ ಮಗ ಇವ? ಭಾಗವತ್ರಿ ನಿನ್ ಕಂಡು ಮನ್ಸಾಯ್ತೆ ಅಂತದ ಅಲ್ಲ ಇಲ್ಲೇ ಇದ್ರೆ ಮಗ ಅದೆಂತದ್ದು ಈಗಿಡ್ದಿನ್ನ ಎಂತದ್ದು ಹೇಳ್ರಪ್ಪ. ಅವರು ತಪ್ಪಲ್ಲ ಮಗ. ಹಾ ಇತ್ತೀಚಿನ ಭಾಗವತ್ರೆ ಹಾಗೆ. ಹೌದಾ? ಅವ್ರಿಗೆ ಹೆಣ್ಮಕ್ಳು ಕಂಡ್ರೆ ಎಂತ ಆಗೋದು ಇಲ್ಲ. ಹಾ ನಮ್ಮಂತ ವಯಸ್ಸಾದವ್ರು ಕಂಡ್ರೆ ಸಾಕು. ಈ ಭಾಗವತ್ರಿ ಎಂತ ಹೇಳಿ ಆಯ್ತಲ್ಲ, ಎಂತ ಮಾಡುದೀಗ? ಮರ್ಯಾದೆ ಪ್ರಶ್ನೆ ಮಗ. ಬಾಯ್ ತಪ್ಪಿ ಭಾಗವತ್ರ ಹೇಳಿಯೇ ಬಿಟ್ರು. ಎಂತ ಅಂದ್ಕಣವ್ರ ದೀಗಡ್ದಿನ್ನ ಮುಂದಿನ ಅಂತ ನಂಗೆ ಸರಿ ಕೇಳಲಿಲ್ಲ. ಎಂತಂದ್ರಿ ಭಾಗವತ್ರ? ದೀಗಡ್ದಿನ್ನ ಎಂತ ದೀಗಡ್ದಿನ್ನ ಅದೇ ಹೇಳ್ದ ಅವ್ರು, ಅದೇ ಹೇಳ್ದ. ನಿಂಗು ನನ್ನ ಕಣಗೆ ಮಗ. ಸರಿ ಕೇಳಿ. ಅವ್ರು ಇನ್ನೊಂದ್ಸಲ ಹೇಳ್ರು ನಿಂಗೆ ಗೊತ್ತಾಗ್ತಿಲ್ಲ. ಅಲ್ಲ ಅಲ್ಲ ಅಮ್ಮ, ಈಗ ಭಾಗವತ್ರ ಬಾಯಿ ತಪ್ಪಿ ಹೇಳಿ ಆಯ್ತು. ಮರ್ಯಾದೆ ಪ್ರಶ್ನೆ. ಯಾವ ಕಾರಣಕ್ಕೂ ಭಾಗವತ್ರ ಮೇಲೋ ನೀ ಮೇಲೋ ಅಂತ ತೋರಿಸಿ ಕೊಡ್ಕಿ. ಯಾವ್ದು ಬಿಟ್ರು ಮಗ ನಾನು ಮರ್ಯಾದೆ ಬಿಟ್ಟವಳಲ್ಲ. ಹೌದಪ್ಪ, ಇವತ್ತಿನವರೆಗೆ ಬಿಟ್ಟು ಸುದ್ದಿಯೇ ಇಲ್ಲ. ನನಗೆ ಮಾತ್ರ ಗೊತ್ತಿಲ್ಲ. ಹೌದೌದೌದು. ಈ ಭಾಗವತ್ರ ಬಿಡಬಾರ್ದು ನೀನ. ಇಲ್ಲ ಮಗ. ಶುರು ಮಾಡ. ಹೇಳಿ ಭಾಗವತ್ರ ಹೇಳಿ. ನೋಡಿ ಅಮ್ಮ ಮೇಲೆ ನೀವು ಮೇಲೆ ನೋಡಿ ಅದೇ ಅಲ್ಲೇ ಇರ್ಲಿ ಅದು. ನೀ ಶುರು ಮಾಡ. ಯಾರು ಯಾರು ನಿನಗೆ ಹೇಳದವ್ರು ಕಾಣ ಎಂತಂದೇಳಿ ಯಾರು ಮುಟ್ಟಿದ್ದ ಮನೆ ಬದಿ ಹೊಯ್ಬೇಡ, ಬಿಡಾರ ಬಿಟ್ಟು ಎಲ್ಲೂ ಹೊಯ್ಬೇಡ. ನೀ ಎಂತ ನೋಡಿದೆ? ಸ್ವಲ್ಪ ಮುಖ ಕಡೆ ನನ್ನ ಮೈಕೆ ಗಾಳಿ ಹಾಕ್ಲಾ ಮಗ? ನೀವು ಸಾವಾರಿಸಿಕೊಳ್ಳಿ ಅಷ್ಟೇ. ಎಂತ ಕಾಯ ತೆಂಗಿನಕಾಯ ನೀರು ಬೇಕಾ?
ಎಳಿ 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 ಒಳ್ಳೆ ತೇರಿ ಹೇಳ್ದಂಗೆ ಇತ್ತು ಹೇಳಿ ನೀ ಅಂತ ಕೆಟ್ಟ ವಾಸನೆ ಅಮ್ಮ ಮಗ ಇದನ್ನ ಎಂತ ಮಾಡುದಮ್ಮ ನಾನು ಅದಕ್ಕೆ ಕೊಂಡ್ಕೊಂಡಲ್ಲಿ ತಕೊಂಡ ಬಿಸಾಡ್ಬೇಡ ಮಗ. ಎಲ್ಲ ಹಾಕು ದಾರಿ ಮೇಲೆ ಹಾಕುದ ಅಲ್ಲೆಲ್ಲ ಬಿಸಾಡ್ಬೇಡ, ಹಾಳಾತ್ ಮಗ ಧರ್ಮಕ್ಕೆ. ಇದನ್ನ ಎಂತ ಮಾಡುದಾನ ಅದಕ್ಕೆ ಒಂಚೂರು ಬೂದಿ ಹಾಕಿ ಬೂದಿ ಹಾಕಿ ಈ ಶೆಟ್ರ ಮನೆ ತೆಂಗಿನ ಮರ ಬುಡಕ್ ಹಾಕ್ ಮಗ. ತೆಂಗಿನ ಮರ ಬುಡಕ್ಕೆ ಯಾಕೆ ಹಾಕುದ? ಅದು 2-3 ವರ್ಷ ಆಯ್ತಮ್ರ ಮಗ. ನುಸಿ ರೋಗ ಹಿಡ್ದು ಒಂದು ಮಿಳ್ಳಿಯೂ ಬಿಡುದಿಲ್ಲ. ಅದಕ್ಕೆ ಇದನ್ನ ಹಾಕ್ರಿ ಮಗ. ಮತ್ತೆ 3 ವರ್ಷ ಬುಡ ಮಾಡೋದು ಬೇಡ. ಒಳ್ಳೆ ಫಲ ಅತ್ತ. ಎಂತ ಫಲ ಅಮ್ಮ ಆ ತೆಂಗಿನಕಾಯಿ ಪದಾರ್ಥಕ್ಕೆ ಹಾಕ್ಲಕ್ಕದ ಮೊದ್ಲೇ ಹೇಳು ಮಗ. ಪದಾರ್ಥಕ್ಕೆ ಹಾಕುವಾಗ ಮತ್ತೆ ಪಾಯಸಕ್ಕೆ ಹಾಕು ಮಗ. ನೀರ್ ಹಾಕೋದು ಬೇಡ ಅತ್ತೆ. ಓರ್ ಮಾಡ್ಬೇಡ ನೀನು. ಎಂತ ಮನಿ ಯಜಮಾನ ನಾನು. ಬೀಗದ ಕೈ ಇಲ್ಲೇ ತಿಳ್ಕಾಣೆ. ಇವ್ರು ಎಂತ ಮಾಡ್ತಿದ್ದೆ ಯಜಮಾನ್ ಮನಿ ಯಜಮಾನ ಯಜಮಾನ್కి ಬೀಗದ ಕೈ ಇಲ್ಲಿತ್ತೆ. ಯಜಮಾನಕ್ಕೆ ಕ್ಯಾಮ್ರಾ ಏನತ್ತೆ ಇದು? ಯಾಕೋತ್ತೆ ಪಾತ್ರ ಎಲ್ಲೂ ಕೈ ಹಾಕುದಲ್ಲ. ಈಗ ಬಂದು ಎಲ್ಲಿಗೆ ಹೋಯ್ತಮ್ಮದ? ನಾನು ಒಳಗೆ ನುಂಗಿದೆ ಮಗ. ನೀ ಕಯ ಮದ್ರನ್ನೇ ಮಾಡಿ ನಂಗೆ ಪಾತ್ರೆ ಹಿಡ್ಕೊ ತಿರ್ಗುದಾರು ಕೈದತ್ತಲ್ಲತ್ತೆ ಮಗ. ಬಂದದ್ ಪೂರ ಹೆರಗಾಗ್ತಾ ಕಂಡ್ರೆ ಒಳಗೆ ಹಾಕೋದಂತ ಮಗ. ಹೌದಾ? ಎಂತದ ಕಣ್ಣು ಬಿಡುತ್ತೆ ಅಂತದ. ಏನು ಕಣ್ಣು ಕೆಂಪನಿ ಮಾತಾಡ್ತೀಯ? ಕಣ್ಣು ಬಾಯಿ ಬಿಟ್ಟು ಹೆದರ್ಸ್ಬೇಡ ಆಯ್ತಾ. ನಾನು ಈಗ ಪ್ರಾಯಕ್ಕೆ ಬೈಂದೆ ನಾನು ಗೊತ್ತಾಯ್ತಾ. ನಾನು ಮದಿ ಅದನ ಮೊದಲ ಗಂಟೆಗೆಲ್ಲ ಬೈತಾ ಇಕೊಂಡ್ಬೇಡ ಆಯ್ತಾ. ಮದಿ ಮಾಡ್ಸದ್ ನಾನೇ. ಮದಿ ಮಾಡ್ಸದ್ ನೀನಾರು ಮನಿ ಯಜಮಾನ್ಕೆ ನಂದು. ಬೀಗದ ಕೈ ಇಲ್ಲ ತಿಳ್ಕಣ. ಬೀಗದ ಕೈ ಇಟ್ಕ ಸತ್ತಿದ್ಯಲ್ಲ ಅದೊಂದು ಕೊಡೋದಿಲ್ಲ. ಕೊಂಡು ಬಿಡ್ಬೇಡ. ಹೇಗೆ ಅವಲೇಕಿ ಶುಭ ತಂದು ಗಟ್ಟಿ ಮಾಡಿ ಮಗ. ಅತ್ತೆ ಏನತ್ತೆ ಇದು? ಎಂತ ಮಗ? ಸೆರಗೆಲ್ಲ ಜಾರ್ತಾ ಉಂಟು. ಸೋಮ್ನೀರೆ ನಮ್ದೆಲ್ಲ ಜಾರಿ ಯಾರಿಗೆ ಗೊತ್ತತ್ತು ಮಗ. ಹೌದಾ? ಎಲ್ಲರೂ ನೆಗೆಡ್ರಂದಲ್ಲಿ ಇವು ಹಳಿಯರು ನೆಗೆಡು ಮಗ. ಆ ವಾಪತಿ ನಂಗೆ ಪಕ್ಕದರ ಹತ್ರ ಅವ್ರೇಕೆ ಎಂಬುದು ಏನು ಆ ಮುದ್ಕಿದ್ ಎಂತ ಜಾರದ್ದು ಅಂತ. ಹೌದಾ? ಅವ್ರಿಗೂ ಗೊತ್ತಾಗುದಿಲ್ಲ ಮಗ. ನಮ್ದೆಲ್ಲ ಪ್ರಾಯ ಮುಗ್ದು ಹೋಯ್ತು ಮಗ. ಹೌದತ್ತೆ. ನೀವು ಮಾತ್ರ ಜಾಗೃತಿ ಮಾಡ್ಕೊಳಕ್ ಮಗ. ಬಹಳ ಜಾಗೃತಿ. ಪ್ರಾಯದ ಹೆಣ್ಮಕ್ಳು ಹೋದಲೆಲ್ಲ ಜಾಗೃತಿ ಹಾರಿಸ್ಕೊಂಡ್ಬೇಡಿ. ಅಯ್ಯೋ ಇಲ್ಲ ಅತ್ತೆ. ಬೇಡ ಬೇಡ ಹಾಕ್ಬೇಡ. ಗಾಳಿ ಹಾಕ್ಲಾ? ಬೇಡ ಹಾಕ್ಬೇಡ. ಬೇಡವಾ? ಗಾಳಿ ಬೇಡ ಅಂತ ಹೇಳ್ತೇನೆ ಮನೇನ. ಗಾಳಿ ಹಾಕ್ಬೇಡ. ಗಾಳಿ ಹೊಪ್ಪತ್ತಿನ ಗಾಳಿ ಹಾಕೋಕಾಗ ಮಗ. ಹೌದಾ? ಎಲ್ಲೂ ಹತ್ತ ಎಲ್ಲೆಲ್ಲ ಹೊತ್ತಳಿ ನಂಗೆ ಗೊತ್ತಿಲ್ಲ ಮಗ. ಮಗ ಏನತ್ತೆ? ರಾಜ್ವಾ ರಾಜು ಬಂದ. ಯಾವ ಸತ್ತ ನಾವು ಮಗ ರಾಜು ಅಂತೆಲ್ಲ ನೀನ? ರಾಜು ಅಂದದಲ್ಲ ಮಗ. ರಾಜ್ವಾ ಅಂತ ಕರ್ದದ್ದ. ರಾಜು ಅಂದದ ನಂಗೆ ರಾಜು ಅಂದಾಗೈತ. ಅವು ಬನ್ನ ಕಂಡೆ ನಿಂಗಿಲ್ಲಿ ಕರ್ಸ್ನ ನಾನು ನಿನ್ ಕರ್ಸ್ತೀನ ನಿಮಗೆ ಜೋರ್ ಮಾಡುದು ಯಾರಿಗೆ ನೀನು? ನಿನಗೆ ಮತ್ತೆ ಯಾರಿಗೆ? ಮನಿ ಯಜಮಾನ ಸ್ವಲ್ಪ ಮರ್ಯಾದೆ ಇರ್ಲಿ. ಇಲ್ಲಿ ಮುಂದೆ ಇಲ್ಲ ಮುಂದೆ ಹೋಗ್ಬಿಟ್ಟಿರ್ತದ. ಯಾಕೆ ಮುಂದೆ ಬಂದ್ರೆ ಅಂತ ಅತ್ತ? ನಿನ್ನ ಅಪ್ಪನು ಒಂದಿನ ಹೀಗೆ ಮಾಡಿದೆ ನನಗೆ. ನಿನ್ನ ಎದುರು ಕಣ್ ಕೆಂಪು ಮಾಡಿ ಮಾತಾಡಿದ. ಎಂತ ಮಾಡ್ತಾ ಅದಕ್ಕೆ? ನಿನ್ನ ಅಪ್ಪನ ಸೋಟಿ ಮೇಲೆ ಒಂದು ಬಿಟ್ಟಿದೆ ಕಾರಣ ಗರ್ರ ತಿರುಗಿ ಹೋಗಿ ಬಿದ್ದಿದ. ಮಾತಾಡ್ತಾ ಬೀಗದ ಕೈ ಇಲ್ಲೇ ತಿಳ್ಕೊಂಡೆ ಚೊಂಗಳ ನಂದಿ ಮಗ. ಏನತ್ತೆ? ಮನೆಗಿದ್ದರೆಲ್ಲ ಚೌಕಿಯ ಮಗ. ಮನೆಗೆಲ್ಲ ಚೌಕಿ ಮಾಡ್ರೆ ಮನೆಯೊಳಗಿದ್ದಾರ ಎಲ್ಲಿ ಕಳ್ಸುದಮ್ಮ ಅವ್ರು? ಹೌದಲ್ಲ ಮಗ. ಮನೆಯಲ್ಲಿ ಇದ್ದವರೆಲ್ಲ ಸೌಖ್ಯವ ಅಂತ ಕೇಳಿ. ಹೌದು ಸರಿ ಮಾಡಿ ಕೇಳ್ತೀನಿ. ಎಲ್ಲ ಕ್ಷೇಮವಾಗಿದ್ದಾರೆ ಮಗ. ಆತಿಥಿ ಮನೆ ಇದ್ದರೆಲ್ಲ ಸೌಕರ್ಯ ಮಗ. ಮನೆಗಿದ್ದವರೆಲ್ಲ ಸೌಕರ್ಯ ಹೋಗ್ಬೇಕಂತ ಹರ್ಕಿತ್ತವ್ರದ್ದಲ್ಲ. ಆಚೆ ಈಚೆ ಮನೆಯವರೆಲ್ಲ ಸೌಖ್ಯವ ಅಂತ ದೊಡ್ಡ ದೊಡ್ಡ ಶಬ್ದ ಮಾತಾಡ್ಲಿಕ್ಕೆ ಬರ್ತಿದ್ವಲ್ಲ. ಮಾತಾಡುದು ಯಾಕಮ್ಮ ಅದ? ಮೊದ್ಲು ಮಗ ದೊಡ್ಡ ದೊಡ್ಡದೇ ಹಾಕಿ ಅಭ್ಯಾಸ ಮಗ. ಶಬ್ದ ದೊಡ್ಡ ದೊಡ್ಡದಂದ್ರೆ ಹಿಂಗಿಂದ ಆಡತಕ್ಕಂತ ಸುಮ್ಮನೆ ಹಾಕೋಣ. ಬೀಗದ ಕೈಲಿತ್ತ ಮಗ. ಏನತ್ತೆ? ನನಗೆ ವರ್ತಮಾನ ಬಂದು ಮುಟ್ಟಿತ್ ಮಗ. ವರ್ತಮಾನ? ಹೌದೌದು. ಏನು? ನಿನ್ನ ಅಮ್ಮ ಕೂಳ್ತತ್ತಿ. ಯಾವ್ದ? ನಿನ್ನ ಅಮ್ಮ ಕೂಳ್ತತ್ತಿ. ಅಯ್ಯೋ ಕುಲವತಿ. ಹಾಸಿಗೆಯಲ್ಲಿ ಹೇಸಿಗೆ ಮಾಡ್ಕೊಳ್ತಿದ್ಲಂತೆ. ಈಗಳು ಹಾಸಿಗೆಯಲ್ಲಿ ಮಗ. ಯಾರು ಹೇಳಿದ್ರು ನಿಮಗೆ? ವರ್ತಮಾನ ಮಗ ಮುಟ್ಟದ್ ನಂಗೆ. ಅಯ್ಯೋ ಯಾರು ಸುಳ್ಳು ಹೇಳಿರ್ಬೇಕು. ನಮ್ಮಮ್ಮ ಈಗ ಆರೋಗ್ಯವಾಗಿದ್ದಾರೆ ಅಂದ್ರೆ ಪುಷ್ಟವಾಗಿ ಬೆಳೆದಿದ್ದಾರೆ. ಅಂದ್ರೆ 4-5 ಮನೆ ತಿರುಗಾಟ ಮಾಡಿ ಬರ್ತಲ್ಲ. ತಿರುಗಾಟ ಮಾಡ್ತಾ ಇದ್ದಾರೆ. ಪಕ್ಕನೆ ಹೋಗ್ತಿಲ್ಲ ಹಂಗಾರೆ. ಯಾರು ಅಂದ್ರೆ ಅದೆಲ್ಲ ತೊಳಿ ಮೇಲೆ ಹೋಯ್ತು ಮಗ. ಹೌದಾ? ಈಗ ತಳಿ ಅಂದಿಯಲ್ಲ, ಯಾವ ತಳಿ ಅದ? ಅವ್ರದ್ದು ಯಾವ ತಳಿ ಅದ? ಅವ್ರದ್ದು ಊರ್ ತಳಿ ಮಗ. ನಾವ್ ಯಾವ ತಳಿ? ನಿಂದು ಮುಖ ನೋಡಿದ್ರೆ ಗೊತ್ತ. ಯಾವ್ದ? ಇದು ವಿದೇಶ ತಳಿ ಮಗ. ಇದೆ ನೀನ್ ಹೇಳ್ದ ಇದ?
ಕಣ ಅಲ್ಲ ಅವ್ರು ಒಳ್ಳೆ ತಳಿ ಆದ್ರಿಂದ ಆರೋಗ್ಯವಂತರಾಗಿದ್ದಾರೆ ಅಂತ ಹೇಳ್ತೀಯ. ಹೌದು. ಹಾ. ಈ ನಮ್ಮ ತಳಿ ಸಮಸ್ಯೆ ನಿನ್ಗಲ್ದ. ಹಾ. ನಮ್ಮ ತಳಿ ಓಲ್ ಬಾಗಿಲ ಹತ್ರ ಇಟ್ಕೊಳ್ಳೋದೇ ನಮ್ಮ ತಳಿ. ಅದೇ ತಳಿಯ ಹೋಗ್. ಮಾತಾಡ ಮಗ ಅತ್ತೆ ನಿನ್ನ ಅಮ್ಮನಿಗೆ ಏನ್ ತೊಂದ್ರೆ ಇಲ್ಲ. ಅಯ್ಯೋ ಕ್ಷೇಮವಾಗಿದ್ದಾರೆ. ಮಗ ಹಾ ಇವ್ರು ಹೆಂಗಿದ್ರೆ ಯಾರು ಯಜಮಾನ್ರೆ ಯಜಮಾನ್ರೆ? ನಿಮ್ಮ ಯಜಮಾನ್ರ ನಮ್ಮ ಯಜಮಾನ್. ನಿನ್ನ ಯಜಮಾನ ಅಲ್ದೆ ಹಾ ಮತ್ಯಾರು? ನಿನ್ನ ಅಪ್ಪ ಹೆಂಗಿದ್ದ ಮಗ. ಇಷ್ಟೊತ್ತಿನವ್ರು ಎಲ್ಲರ ಪರಿಚಯ ಕೇಳುವಾಗ ನೇರ ನಿಂತು ಮಾತಾಡ್ತಿದ್ಯಪ್ಪ. ಹೌದು ಮಗ. ಒಂಥರ ಹುಳಿ ತಿಂದ್ರೆ ಕಂಡಾಗ ಮಾಡ್ತೀವಿ ಎಂತಕ್ಕೆ ಅಂದ್ರೆ ಮಗ ಇವಳ ಅಪ್ಪ ಮತ್ತ ನಾನ್ ಇದ್ದದಂದ್ರೆ ಹಾಗೆ ಮಗ. ಹಾಗೆ ಅಂದ್ರೆ ಹೇಗೆ ಅಂದ್ರೆ ಇವಳ ಅಪ್ಪ ನಮ್ಮನೆ ಬಂದ್ರ ಮಗ ನಾನು ಸೀರೆ ಸೇರಿ ಹಿಡ್ಕೊಂಡೇ ತಿರುಗುದ್ ಮಗ. ಹೌದಾ? ಅಂದ್ರೆ ಇಷ್ಟನೇನೋ ಅವನಿಗೆ? ಹಾಗಲ್ಲ ಮಗ, ಮತ್ತೆ ನಾನು ಅವನು ಅಷ್ಟು ಅನ್ಯೂನ್ಯತೆಯಿಂದ ಇದ್ದವ್ರು. ಹೌದಾ? ಹಾ. ಹೆಂಗದ ಅಂದ್ರೆ ನಾನ್ ಎಲ್ಲಾದ್ರೂ ಅಡಿಗೆ ಮನೆಗೆ ಹೋದ್ರೆ ಸಾಕು, ಅಜ್ಜಿ ಮನೆಗೆ ಹೋದ್ರೆ ಅಲ್ಲಿ ಬರುದ್ ಮಗ. ಅಲ್ಲಿಗೂ ಬರ್ತಿದ್ದ? ಕಸ ಗುಡ್ಸ್ಲಿಕ್ಕೆ ಹೋದ್ರೆ ಸಾಕು, ಅಲ್ಲಿಗೂ ಬರ್ತಿದ್ನ? ಪಾತ್ರ ತೊಳಿಲಿಕ್ಕೆ ಹೋದ್ರೆ ಸಾಕು ಮಗ. ಎದುರು ಬಂದ್ ನಿಂತ್ಕ ಸಾಯ್ತಿದ್ದ ಪಾಪಿ ಮಗ. ಆಯ್ಲಿ ಆಮೇಲೆ ಎಲ್ಲಾದ್ರೂ ಸ್ನಾನಕ್ಕೆ ಹೋದ್ರೆ ಹೇಳ್ಬೇಡ, ಸ್ವಲ್ಪ ಮರ್ಯಾದೆಯಾರು ಉಳಿಸ್ಕೋತೆ. ಎದ್ದು ಬಾಗ್ಲೇಕಂತಿದ್ದೆ. ಯಾರು ನಮ್ಮ ಅಪ್ಪನ ಅಪ್ಪ ಹೆರಿಗೆ ಇರ್ತಿದ್ದ ಆಗ್ಲೇ ಹೇಳ್ದ ಹಾಕಂತಿದ್ದೆ. ಅಷ್ಟು ನನ್ನ ಅಪ್ಪ ಗಟ್ಕೋದ್ ಯಾಕಂತ ಗೊತ್ತಾಯ್ತು. ಎಂತಕ್ ಮಗ? ಗಟ್ಕೋದ್ ಅಪ್ಪ ತಿರ್ಗಿ ಬರ್ಲಿಲ್ಲ ಯಾಕು ಅಂತ ಗೊತ್ತಾಯ್ತು. ಎಂತಕ್ಕೆ? ಅವ್ರಪ್ಪ ನಮ್ಮನೆ ಬತ್ತಿದ್ರಲ್ದ, ಹೌದಾ? ಅದಕ್ಕೆ ಅಲ್ದ. ಯಾವ್ದು ಸೋಟ್ ಮೇಲೆ ಬಿಟ್ರೆ ಕಾಂತಿ ಈಗ ಏನ ಏನ್ ಅವಳಪ್ಪ ನಮ್ಮನೆ ಬತ್ತ ನಿನ್ನಪ್ಪ ಮನೆ ಬಿಟ್ಟು ನಾನ? ಅದಲ್ಲ, ಮನೆಯ ಹೊಣೆಗಾರಿಕೆ ನೋಡ್ಕೊಳ್ಳಿಕ್ಕೆ ಗಂಡು ಜೀವಿ ಒಬ್ರು ಇದ್ದಾರೆ ಎಂಬ ಕಾರಣಕ್ಕಾಗಿ ಗಟ್ಕೋದಪ್ಪ ಬರ್ಲಿಲ್ಲ ಅಂತ ಹೇಳಿದ್. ಹಾಗೆ ಹೇಳಿದಲ್ಲ. ಸರಿ ಮಾತಾಡ ಹೇಳಿದೆ ಯಜಮಾನಿಕೆ ಮೃದ್ದೆ ಮಗ. ಅತ್ತೆ ನಾನು ಆವಾಗ್ಲಿಂದಲೂ ನಿನ್ನನ್ನೇ ನೋಡ್ತಾ ಇದ್ದೆ ಮಗ. ಏನು? ನಾನು ನಿನ್ನ ಹತ್ರ ಮಾತಾಡ್ತಿದ್ದೆ. ಹೌದು. ನನ್ನ ಮಾತಿನತ್ತ ನಿನ್ನ ಲಕ್ಷ್ಯ ಇಲ್ಲ ಮಗ. ಆ ಕಡೆ ಈ ಕಡೆ ನೋಡ್ತಾ ಇದ್ದಿಲ್ಲ ಮಗ. ಎಂತ ಮಗ? ಅತ್ತೆ ನೋಡುದು ಬೇರೆನಲ್ಲ. ಇವಳೆಲ್ಲಿ ಹೋದ್ಲು? ಓ ಚಂದ್ರಾವಳಿ. ಚಂದ್ರಾವಳಿ ಮಗ ಅವಳು ಹಾಗೆ ಮಗ. ಏನು? ಮುನ್ನ ಚಂದ್ರಾವಳಿಯು ನಿನ್ನನ್ನು ಕಾಣದೆ ಕನವರಿಸ್ತಾ ಇದ್ದಾಳೆ ಮಗ. ರಾತ್ರಿ ಎಲ್ಲ ಕನ್ಸೆ. ಹೌದಾ? ಬೆಳಗಾದ್ರೂ ಸಾಕು ಕಾ 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 ಅಂತ ಹಾಗೆ ಬಂದದಲ್ವಾ? ಅಕ್ಕ ಅಕ್ಕ ಅಂತ ನೆನಪು ಮಾಡ್ತಾ ಇರೋದು ಮಗ. ಓ ಹಾಗೆ. ಅಂದ್ರೆ ಈಗ ಕೆಲಸ ತುಂಬಾ ಕೆಲಸ ಉಂಟು ಮಗ. ಹೌದಾ? ಒಳಗಡೆ ಕೆಲಸ ಮಾಡ್ತಿದ್ದಾಳೆ. ಅವಳನ್ನು ಕರೀತೆ, ನೀ ಸ್ವಲ್ಪ ದೂರ ಇಟ್ಕೋ. ಮಗು ಚಂದ್ರು ಚಂದ್ರು ಬಾ ಮಗ, ಬಾ ಬಾ. ಯಾರು ಮರ್ಯಾದೆ ತೆಗಿಬೇಕಂತ ಹೊರಟಿದ್ಯಾ ನೀನು? ಎಲ್ಲಿ ಹೋಗ್ತಾ ಇದ್ಯಾ? ಅಚ್ಚ ಕರ್ತದೆ ಅಂತ ಹೇಳಿ ತಡಿತಾ ಇದ್ದದ್ದು ನಿನ್ನ ಗಂಡ. ಮನೆ ಮರ್ಯಾದೆ ಸ್ವಲ್ಪ ಅಂತ ಹೇಳಿ ಮಾತಾಡ್ತಿದ್ದೆ ನಿನ್ನ ಗಂಡ. ನನ್ನ ಹತ್ರ ಮಾತಾಡ್ ನೀನು. ಇಲ್ಲಂತಂದ್ರೆ ಯಾರು ಮರ್ಯಾದೆ ತೆಗಿಬೇಕಂತ ಇಲ್ಲಿ ಬಂದೆ ನೀನು? ಕೊಡ್ಪಾನ ಅಂತ ನನ್ಗೂ ಗೊತ್ತುಂಟು, ಕೊಡ್ಪಾನಕ್ಕೂ ಗೊತ್ತುಂಟು. ಕೊಡ್ಪಾನ ಜೀವ ಇದೆಯೇನೋ? ಅಲ್ಲ ಕೊಡ್ಪಾನ ಅಂತ ಗೊತ್ತುಂಟು ಅಂತ ಹೇಳಿದ್ದು. ಅಲ್ಲ ಅದ್ ನೋಡಿದ್ದೇನೆ. ಮನೇಲಿ ಎಂತೆಂತ ಕೊಡ್ಪಾನ ಇಲ್ಲ. ಬೆಳ್ಳಿ ಕೊಡ್ಪಾನ ಉಂಟು, ಕಂಚಿನ ಕೊಡ್ಪಾನ ಉಂಟು, ಹಿತ್ತಾಳೆ ಕೊಡ್ಪಾನ ಉಂಟು. ಇದೆಲ್ಲ ಕೊಡ್ಪಾನ ಬಿಟ್ಟು ಈ ಹೊಟ್ಟೆ ಕೊಡ್ಪಾನ ಹಿಡ್ಕೊಂಡು ಬಂದಿಲ್ಲ. ಅದ್ರ ಅಡಿಬದಿ ಕಂಡಿದ್ದೇನೆ ನೋಡಿ ಅತ್ತೆ. ಎಂತ ಆಯ್ತಾ? ಅದ್ರ ಅಡಿಬದಿ ಹೆಂಗಿತ್ತು ಗೊತ್ತಿತ್ತು? ಹೇಗಿತ್ತು? ನಿನ್ನ ಮುಖ ಕಾಂಬದ್ ಬೇಡ, ಅದ್ರ ಮುಖ ಕಾಂಬೇಡ. ಅವಳು ಒಟ್ಟಿ ಕೊಡ್ಬಲ್ಲಿ ಅಂತ ಹಿಡ್ಕ ಬಂದು ಗೊತ್ತಾ? ಯಾಕೆ ನಿನ್ನ ಎಟ್ಟಿ ಯಜಮಾನಿಕೆಗೆ ಅದೇ ಸಾಕಂದ್ರೆ ಹಿಡ್ಕ ಬಂದು ಎಂತದ ದಾಟಬಾರದು ಎಂಬ ಕಾರಣಕ್ಕಾಗಿ ರೇಖೆ ಹಾಕಿದ್ದು. ಇಲ್ವ ಮಗ? ಇಲ್ಲ ಅದಂತ ಸುಡ್ಗಡಿಗೆ ಅರಿ ಹಾಕದ ಉಸ್ಮಾನ್ ರೇಖೆ. ಎಂತ ಉಸ್ಮಾನ್ ರೇಖೆ ಇದೆಯಾ? ಸತ್ತನ್ ಮರ ಇದೆ ಮಗ. ನಿಂಗ್ ಗೊತ್ತಿಲ್ಲ? ಅಲ್ಲ ಅವನು ಊರೆಲ್ಲ ಮಗ. ದೊಡ್ಡ ಕುಟುಂಬ, 4-5 ಜನ ಅಣ್ಣ ತಮ್ಮಂದ್ರೆ, ದೊಡ್ಡ ಮಂತನ. ಹೌದಾ? ಹೌದಾ? ಯಾರ್ಯಾರು ಮಗ? ಪೇತ್ರಿ, ರಾಮನ್ ತಮ್ಮ ಉಸ್ಮಾನ್. ನಿಂಗೆ ಗೊತ್ತೇ ಇಲ್ಲ, ಕಥೆ ಗೊತ್ತಿಲ್ಲ? ಅದು ಪೇತ್ರಿ ರಾಮ ಅಲ್ಲ ಮಗ. ಮತ್ತೆ ತ್ರೇತಾಯುಗದ ರಾಮ. ರಾಮನ್ ತಮ್ಮ ಲಕ್ಷ್ಮಣ ಮಗ. ಲಕ್ಷ್ಮಣ. ಇದು ರಹೀಮನ್ ತಮ್ಮ ಉಸ್ಮಾನ್. ಹೌದ್ ಮಗ. ಹೌದಾ? ಯಾಕೆ ನಂದಿ ಬಾಯಿಗೆ ಈ ಶಬ್ದ ಬಂತ? ಕಾರಣ ಉಂಟು ಮಗ. ನೀನು ನನ್ನ ಹೊಟ್ಟೆಯಲ್ಲಿದ್ದೆ ಮಗ. ನಾನು ತುಂಬು ಗರ್ಭಿಣಿ.
ತುಂಬು ಗರ್ಭಿಣಿ ಮಗ. ಹೌದಾ? ಹಾ. ಹೆರಿಗೆ ನೋವಿನಿಂದ ನಾನು ತೊಳಲಾಡ್ತಾ ಇದ್ದೆ ಮಗ. ನೀನ್ ತೋಡಗಾಡದೆ ಅಂತ ಹೊಳೆ ಕೆರೆ ನದಿ ಅಂತ ಸಿಗ್ಲಿಲ್ಲ ನಿಂಗೆ ಆಡುಕೆ? ತೋಡಗಾಡ್ತಿದ್ಯಲ್ಲ? ತೋಡಗಲ್ಲ ಮಗ, ಅಷ್ಟು ನೋವು ಅಷ್ಟು ಉಪದ್ರ ಕೊಟ್ಟಿದ್ದೆ ನೀವು. ವೇದನೆ. ಆವಾಗ ಆಚೆ ಈಚೆ ಇದ್ದವರೆಲ್ಲ 4 ಜನ ಓಡ್ ಬಂದ್ರ ಮಗ. ಎಂತಕ್ಕಮ್ಮ? ನಾನು ಹೊತ್ಕೊಂಡು ಹೋಗ್ಲಿಕ್ಕೆ ಮಗ. ಹೊತ್ಕೊಂಡು ಎಂತಕ್ಕೆ ಹೊತ್ಕೊಂಡು? ಹೆರಿಗೆ ಮಾಡಿಸ್ಲಿಕ್ಕೆ ಮಗ. ಆವತ್ತು ನೀನ್ ಹೇಳಿದ ಹೆಸರಿನವನೇ ನಮ್ಮನೆ ಬಾಗ್ಲಿಗೆ ಬಂದ ಮಗ. ಹೀಗೆ ಬೊಬ್ಬೆ ಹತ್ಯೆ ಬಂದಿದ್ದಾವ. ಏನಂತ? ಹಳೆ ಕೊಬ್ಬಣ ಸೀಸ ಅಂತ. ಅದೆಲ್ಲ ಇದ್ದಿತ್ತಾಗಲಿ ನಮ್ಮನೆಗೆ. ಅಂದ್ರೆ ಮೊದ್ಲೆಲ್ಲ ಆ ಕಾಲಾಗಲ್ಲ ಹಾಗಿದ್ದಿತ್ ಮಗ. ಆವತ್ತು ನಾ ತಲೆ ಹಾಕೊಂಡೆ ಮಗ. ಏನು? ಇನ್ನೆಲ್ಲ ಮುಂದಾದ್ರೂ ಈ ಪರಿಣಾಮ ಬೀರ್ತದೆ ಎನ್ನುವುದಾಗಿ. ಆವತ್ತವ ಎದುರು ಬಂದ, ಇವತ್ತು ನಿನ್ನ ಬಾಯಲ್ಲ ಅವನ ಹೆಸರು ಬಂದ. ನಂಗೆ ಎಂತದ ಗೊತ್ತಿಲ್ಲ, ಆದ್ರೆ ನೀ ಸಮಸಾಯ ಸುಮ್ನೆ ಆಯ್ಕೋ ಮಗ ನೀನೆ. ಲಕ್ಷ್ಮಣ್ ರೇಖೆಗೆ ನೋಣ ಮತ್ತು ಎರುವೆ ಸಾಯ್ತಿಲ್ಲ, ಇವನ್ ಗೆರಿ ಎಲ್ಲ ದಸಾಯ್ತ. ನೀನ್ ಈಗಿನ ನಾನು ಒಬ್ಬಳೆ ಕೆಲಸ ಮಾಡ್ತಾ ಇರ್ಬೇಕು. ಎಷ್ಟೊಂದು ಕಸದ ರಾಶಿ ಬಿದ್ದಿದೆ, ಒಂದು ಕಸ ಗುಡಿಸೋರ್ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ. ಮಗ ನಂಗ್ ವಯಸ್ಸಾಯ್ತಲ್ಲ ಮಗ. ನೀವು ಬಿಡಿಯತ್ತೆ, ನಿಮ್ಮ ವರ್ಷ ಆಗಿದೆ. ನಿಮ್ಗೇನೈತಿ ಈಗ? ನೀ ಎಂತದ ಮಾತಾಡುತ್ತೆ? ಎಂತದ ಮನೆ ತುಂಬಾ ಕಸ ಬಿದ್ದಿದೆ, ಅಮ್ಮ ಅತ್ತೆ ನೀವು ಗುಡಿಸೋದು ಬೇಡ, ನಿಮಗ್ ವಯಸ್ಸಾಯ್ತು, ಪೂರ್ಣ ಕೆಲಸ ನಾನೇ ಮಾಡ್ಬೇಕು ಅಂತ ಹೇಳಿದ್ರ ಅರ್ಥ ಎಂತದ್ ಗೊತ್ತುಂಟ? ಏನು? ನಿನ್ನ ಲೆಕ್ಕದಲ್ಲಿ ಮನಿ ಯಜಮಾನ ನಾನ್ ಕಸ ಗುಡಿಸ್ಬೇಕಂತ ಹೇಳುದು. ನಾ ಹೇಳಿದ್ದೆ ಹೆಂಗ್ಸ ಕೈಗೆಲ್ಲ ಮಂಗ ಬಾಯಿ ಹಾಕಿತ? ಹೇಳಿದ್ದೆ ಕೇಳ್ಬೇಡ, ಮತ್ತೆ ಮಾತಾಡ್ರ ಜಾಗ್ರತೆ. ನೋಡಿ ಅದು ಕೊಟ್ಟು ಬಿಡ್ತಾ ಹಿಡಿದು ಅವ್ರು ಕೊಡ್ತೇನೆ ಅಂತ ಹೇಳ್ತಾರೆ ನೋಡಿ. ಸುಮ್ಮನೆ ಮಗ ಬರೇ ತಕ್ಕ ಬೇಡ, ಕೂಕೋ ಬೀಳ್ತ ಇಲ್ಲೇ ಇತ್ತ ಮಾತಾಡಿ. ಏನತ್ತೆ ಮಗ ಮನೆಗ್ ಬಂದದ್ ಯಾರು ನೋಡ್ದೆ ಮಗ? ನಮ್ಮನೆಗ ಇವ್ರು ಇರುವಾಗ ಯಾರು ಬರ್ತಾರತ್ತೆ? ಅಂದ್ರೆ ಇವ್ ದೊಡ್ಡ ಓಡು ಬಂದಳಿಯ. ಆಗಲ್ಲ, ಯಾರು ಬಂದ್ರು? ಅಲ್ಲಿ ನೋಡ್ ಮಗ, ಸರಿ ನೋಡ. ಏನಾಯ್ತಂತ ನಾನ್ ಕಾತೆ ಅಕ್ಕ, ನೀನ್ ಎಂತ ಮಣ್ಣ ಅದರಿಂದ ತಲೆ ಕಿಸ್ತೀನಿ. ಇನ್ನು ನಾನು ಹೇಳ್ತೀನಿ, ಜೀವಕ್ಕೆ ಏನ್ ತೊಂದ್ರೆ ಇಲ್ಲ, ನೀವು ನಿಮ್ದೆ ಅಂತ ಕಂಡು ಮಾಡಿ ಅಕ್ಕ. ಅತ್ತೆ ಬನ್ನಿ. ಎಲ್ಲ ಕೂತ್ಕೊಂಡ್ಬೇಡ ಬಾ ಅಮ್ಮ. ಈ ಪಾಪಿ ಮಗ ನನ್ನ ಅವಕಾಶ ಆಯ್ತ ಮಗ. ಒಳ ಹಾನಿ ಮಾಡಿ ಒಪ್ಕೊಂಡು ಇಷ್ಟೊತ್ತಿ ಒಂದು ಎತ್ತಿ ಆಡಿಸ್ತಿದ್ದೆ. ನಾಯಿಗೆ ಒಂದು ಬಾಯ್ ಆಗ್ತದೆ. ಬಾ ಅಮ್ಮ, ನೀ ಮ್ಯಾಲ್ ಬಾ, ನೀ ಮ್ಯಾಲ್ ಬಾ. ಈ ಬಾಯ್ ಹಾಕಲ್ಲ ಅಂತ ಇಲ್ಲ. ಬಾ, ರಗಳಿ ಎಲ್ಲ ಮಾಡ್ಕೊಂಡ್ಬಿಡ ಬಾರೆ. ಅಲ್ಲ ಮಗ, ಅವ ಮಾಡಿದ ಕಂಡೆ ಮಗ, ಜಾನಿನ ಮೈ ಮೇಲೆ ಹುಲಿ ಹಾರಕ್ಕೆ ಬಂದಂಗಿತ್ತೆ ಮಗ. ನಿಮ್ದು ಒಪ್ಪಿಕೊಳ್ಳುವ ಸನ್ನಿವೇಶ ಇದ್ರೆ ನೀವು ಇಬ್ಬರಿದ್ದಲ್ಲೇ ಮಾಡ್ಕೊಳ್ಳಿ ಮಗ, ಅವ ಇದ್ದಲ್ಲಿ ಒಂದು ಮಾಡಬೇಡಿ ಮಗ. ಅತ್ತೆ ಅಪರೂಪಕ್ಕೆ ನೋಡಿದಲ್ವಾ? ಹೌದು ಮಗ, ಸಂತೋಷ ಲಹರಿಯಲ್ಲಿ ತೇಲಾಡಿದ್ದು. ನಿಮ್ಮ ಸಂತೋಷ ಲಾರಿ ಒಳಗೆ ನಾನು ಹೆಣ ಒಂದು ಹೊಡಿಬಿದ್ದು ಹೋತಿತ್ತಲ್ಲ. ಈಗ ಬೇಡ ಒಪ್ಕೊಳ್ಳೋದು ಬೇಡ, ಬರೀ ಬಾಯಲ್ಲೇ ಮಾತಾಡಿ ಮಗ. ಆಯ್ತು ಅಕ್ಕ, ಬಂದೇನೆ. ಹೌದು, ಬಹಳ ಸಂತೋಷ ಆಯ್ತು. ನೀನ್ ಎಷ್ಟೊತ್ತಿಗೆ ಬರ್ತೀಯ ಎನ್ನುವ ಹಾಗೆ ಕಾಯ್ತಾ ಇದ್ದೆ ನಾನು. ಹೌದಾ? ಅವ್ರು ಬಂದು ಹೇಳಿದ್ರಾ? ಹೌದೌದು, ಭಟ್ರು ಭಟ್ರು ಹೇಳಿದ್ರಾ? ನಿಲ್ಸ ಮುಂದುವರ್ಸ್ಬೇಡ, ನಿಲ್ಸ. ಈಗ ಭಟ್ರು ಬಂದ್ರ ಅಂತ ಕೇಳಿದೆ.
ಈಗ ಭಟ್ರು ಯಾರು ಧರ್ಮ ಕೆಲಸ ಮಾಡುದಿಲ್ಲ. ಆಹಾ ಭಟ್ರು ಬಂದ್ರ ಅಂತ ಹೇಳ್ಬೇಕಿದ್ರೆ ನೀನ್ ಯಾವ್ದೋ ಭಟ್ರನ್ ಕಳಿಸಿದೆ ಅಂತ ಆಯ್ತು. ಹೌದು ನಾನೇ ಕಳಿಸಿದ್ದು. ಯಾವ ಭಟ್ರು ಕಳಿಸಿದೆ, ಎಂತ ಕೊಟ್ಟು ಕಳಿಸಿದೆ, ಏನ್ ಕೊಟ್ಟೆ, ಎಂತ ಕೊಟ್ಟೆ, ಎಲ್ಲಿಂದ ಕೊಟ್ಟೆ, ಎಷ್ಟೊತ್ತಿಗೆ ಕೊಟ್ಟೆ ಎಲ್ಲ ಹೇಳ್ದೆ ಇದ್ರ ಕೊಟ್ಟು ಬಿಡ್ತಾ ಮುಖದ ಮೇಲೆ. ಕಣ್ಸೆ ನಾನೇ ಕಳಿಸಿಕೊಡ್ರಿ ಭಟ್ರನ್ನ. ನೀನೇ ಕಳ್ಸಿದ್ದ? ಹಾ. ಎಂತ ಕಳ್ಸಿದ? ಯಾವತ್ತು ಭಟ್ರ ಹತ್ರ ಧರ್ಮಕ್ಕೆ ಮಾಡಿಸಿಕೊಳ್ಳಬಾರ್ದು ಎಂತ ಕೆಲಸ. ಅದಕ್ಕಾಗಿ 25 ತೆಂಗಿನಕಾಯಿ ಕೊಟ್ಟೆ. ಅಮ್ಮ 25 ತೆಂಗಿನಕಾಯಿ ಕೊಟ್ಲಂತೆ ಅಮ್ಮ. ಗುಡು ಮಾಡೋದ್ ನೀರಲ್ಲ, ನಿನ್ನ ಅಪ್ಪನೂ ಅಲ್ಲ, ನಾ ಮಾಡ್ಸುತ್ತೆ. ಮತ್ತೆ ಕೊಟ್ಟೆ? ಆಮೇಲೆ ಅರ್ಧ ಮೂಟೆ ಅಕ್ಕಿ ಕೊಟ್ಟೆ. ಅಮ್ಮ ಅರ್ಧ ಮುಟ್ಟೆ ಅಕ್ಕಿ ಕೊಟ್ಲಂತೆ ಅಮ್ಮ. ಒಂದು ಹೊತ್ತಿನ ಊಟ ಬಿಡಿ ಸಾಕು ಮಗ. ಒಂದ್ ಹೊತ್ತಿನ ಊಟ ನಾ ಬಿಟ್ರಲ್ಲಿಂದ ಅತ್ತ. ಮತ್ತಿನ್ನೆಂತ ಕೊಟ್ಟೆ? ಆಮೇಲೆ ನಿಮ್ ಪೆಟ್ಟಿಗೆಯಿಂದ ಹಣ ಕೊಟ್ಟೆ. ಅಮ್ಮ ನನ್ ಪೆಟ್ಟಿಗೆಗೂ ಕೈ ಹಾಕ್ಲಂತೆ ಅಮ್ಮ. ಉಳ್ಳಿಕ್ಕೆ ಹಾವು ಕೊಚ್ಚಿಲ್ಲ ಅವಳಿಗೆ. ಮತ್ತೆ ಕೊಟ್ಟೆ? ಆಮೇಲೆ ಉಪ್ಪರಿಗೆ ಮೇಲೆ ಬೆಲ್ಲ ಇಟ್ಟಿದ್ರಲ್ಲ ಆ ಬೆಲ್ಲವೂ ಕೊಟ್ಟೆ. ಅಯ್ಯೋ ಅಯ್ಯೋ ನನ್ನ ಜೀವ ಮಾಡೋಯ್ ತಗ್ಲಲ್ಲ ಅಮ್ಮ. ಅಯ್ಯಯ್ಯೋ ಹೋಯ್ತು, ಬೆಲ್ಲು ಹೋಯ್ತು ಅಮ್ಮ, ಬೆಲ್ಲು ಹೋಯ್ತು. ಅತ್ತೆ ಅಕ್ಕಿ ಕೊಟ್ಟರು ಒಳ್ಳಿಲ್ಲ ಇವರು, ಬರೀ ಬೆಲ್ಲ ಕೊಟ್ಟಿದ್ದಕ್ಕೆ ಬಿದ್ದು ಬಿದ್ದು ಓದಾಡ್ತಾ ಇದ್ದಾರೆ. ಯಾಕೆ? ಅವ ಯಾವ ಕೊಟ್ಟರು ಮಂಡಿ ಬಿಸಿ ಮಾಡುವುದಿಲ್ಲ ಮಗ. ಬೆಲ್ಲ ಕೊಟ್ಟೇ ಇಲ್ಲ ಮಗ, ಅವನ ಜೀವಮಾನವೇ ತೆಗ್ದೆ ನೀನು. ಯಾಕೆ ಏನಾಯ್ತು ಬೆಲ್ಲದಲ್ಲಿ ಏನಿದೆ? ಅವ ಯಾರ ಮನೆಗೆ ಮಧ್ಯಾಹ್ನ ಹೊತ್ತಿಗೆ ವಾರ ನೀರು ಕೊಟ್ಟು ಬೆಲ್ಲ ಕೊಟ್ರೆ ನೀರು ಮಾತ್ರ ಕುಡ್ಕೊಂಡು ಬೆಲ್ಲ ಹಿಡ್ಕ ಮನೆ ಬಪ್ಪಲ್ ಮಗ ಅವ. ಹೌದಾ? ಮಳೆಗಾಲದಾಗ ಮನೆಯಿಂದ ಹೊರಗೆ ಎಲ್ಲೂ ಹಾತಿಲ್ಲ ಮಗ ಅವ. ಮಳೆಗಾಲದಲ್ಲ ಅದೇ ಬೆಲ್ಲ ಕೊಯ್ಸ್ಕೊಂಡು ಕುಡುದು ಮಗ ಅವ. ಅದಕ್ಕೆ ಅವ್ರು ಉಳುದಾ? ಮತ್ತೆ ಕೊಟ್ಟೆ ಅಂತ? ಅಯ್ಯಯ್ಯೋ ನಾನೀಗ ಭಟ್ರಿ ಕೊಟ್ಟಿದ್ದಪ್ಪ. ಎಲ್ಲಿ ಹೋಯ್ತೀಗ ಭಟ್ರಿ ಕೊಟ್ಟ? ಭಟ್ರ ಮನೆಗೆ ಹೊತ್ತ ಮತ್ತೆಲ್ಲಿಗೂ ಹೊತ್ತಿಲ್ಲ. ಒಂದು ಮಾತಿಲ್ವಾ? ದಾನವಿಲ್ಲದ ಮನೆಯು ದೊಡ್ಡದಾದರೇನು, ದೊಡ್ಡದಾರೇನು, ಹೀನ ಗುಣವುಳ್ಳವಗೆ ಹಿರಿತನ ಬಂದರೇನು, ಹೆಂಡತಿಯ ಜೊತೆ ವಾದ ಮಾಡುವ ಗಂಡ ಇದ್ರಷ್ಟು ಸೊತ್ರಷ್ಟು ಹಾಗಲ್ಲ ಅದು. ಇಬ್ರು ಒಟ್ಟಿಗೆ ಎಂತ ಮಾತಾಡ್ದಂಗ ಇವಳು ಎಂತದ ಒಳ್ಳೆ ಸಾಹಿತ್ಯ ಹಾಕ್ಲಂತ ನಾನು ಅವಳು ಬಾಯ ಕಾತಿದ್ದೆ. ನೀನು ಇದ್ರ ಸತ್ರಕ್ಕೆ ಹಾಗಲ್ಲ ಅತ್ತೆ. ಗಂಡ ಹೆಂಡತಿ ವಾದ ಮಾಡಿಕೊಳ್ಳಬಾರ್ದು ಅಂತ ಹೇಳಿ ಕೊರಟೆ ನೀವು. ಅಷ್ಟೊತ್ತಿಗೆ ನೀವು ಬಾಯ ಕೇಳಿ ಮಗ ನಾಲ್ಕು ಸೇರ್ಸಿದ್ ಮಗ. ನಾನು ಭಟ್ರಿ ಕೊಟ್ಟಿದ್ದತ್ತೆ ಮಗ. ಏನ ಭಟ್ರಿಗೆ ಬೈತೇನ? ಯಾವ ಭಟ್ರಿಗೆ ಹೇಳಿದ್ ನಾನು ಮಗ? ಯಾವ ಕಾರಣಕ್ಕೂ ಆ ವಿಶ್ವನಾಥ್ ಭಟ್ರಿಗೆ ಒಂದು ಬೈಬೇಡ ಮಗ. ವಿಶ್ವನಾಥ್ ಭಟ್ರ? ವಿಶ್ವನಾಥ್ ಭಟ್ರಿ ಯಾಕೆ ಬೈಯುಕಾಗ? ಆ ಭಟ್ರು ಒಬ್ರು ಇಲ್ದೆ ಇದ್ರೆ ನೀನು ಹುಡ್ತಿದ್ಯನ ಕಳ್ಳ ನನ್ ಮಗನೇ. ಹಂಗಾರೆ ನನ್ನ ಅಪ್ಪಯ್ಯ ಭಟ್ರ ಅಂತ ಆಯ್ತು. ಹಂಗಾರೆ ಭಟ್ರು ಅಲ್ಲ ವಿಶ್ವನಾಥ್ ಭಟ್ರ. ಸುಮ್ನೆ ಇಕೋ. ಏನತ್ತೆ ಮಗ? ಮದುವೆ ಆಗಿ ಕೆಲವು ವರ್ಷದವರೆಗೆ ನನಗೆ ಮಕ್ಕಳಾಗ್ಲಿಲ್ಲ ಮಗ. ಅದೇ ಮಂಡಿ ವಿಷಯಲ್ಲಿ ಇದ್ದೆ ಮಗ. ಒಂದು ದಿನ ವಿಶ್ವನಾಥ ಭಟ್ರ ಕಾರ್ಯಕ್ರಮ ಮುಗಿಸಿ ನಮ್ಮನೆ ದಾರಿಯಲ್ಲೇ ಹೋಗ್ತೇನೆ. ಕಾರ್ಯಕ್ರಮಕ್ಕೆ ಹೋಗಿರೋರು ಹುಡುಗಿಗೆ ಹೋಗಿರೇನು? ಹುಡುಗಿಗೋ ಸತ್ತಾಣ್ಗತಿಗೋ ಎಲ್ಲ ಕೆಲಸ ಮಾಡ್ತಾರೆ ಮಗ ಅವ್ರ. ಹೀಗೆ ಹೋಗ್ತಾ ಇದ್ರು ನನ್ನ ಮುಖ ನೋಡಿದ್ರು ಮಗ. ಸುಬ್ಬಿಯ ಏನು ಮಂಡಿ ವಿಷಯಲ್ಲಿ ಇದ್ದೆ ಕೇಳಿದ್ರು. ನಿನ್ನ ಮುಖ ಕಂಡು ಕೂಡಲೇ ವಿಶ್ವನಾಥ್ ಭಟ್ರಿಗೆ ಗೊತ್ತಾಗಿ ಹೋಯ್ತಾ? ಅವ್ರು ಎಲ್ಲ ಗೊತ್ತಾಯ್ತು. ಭಟ್ರೆ ನಂಗೆ ಮಕ್ಕಳ ಇಲ್ಲ ಅಂದೆ. ಭಟ್ರ ಹತ್ರಲ್ಲ ಮಕ್ಕಳ ಇಲ್ಲ ಅಂತ ಕೇಳ್ಕೊಂಡ್ಲಿ ಪತ್ನಿನ ಸತ್ಯ ಹೇಳ್ಕಲೆ ಮಗ. ನಮ್ಮ ಮನೆಗೆ ಬಾ ಅಂದ್ರೆ ಭಟ್ರ ಅವ್ನ್ ಮಗ. ಎಂತ ಭಟ್ರಿಗೆ ಎಂತ ಆಯ್ತು ಅವರಿಗೆ? ಎಂತದ ಬಟ್ ನಮ್ಮನೆ ಬಾ ಅಂತ ಹೇಳಿದ್ರೆ ಜಾತಕ ಹಿಡ್ಕ ಬಾ ಅಂದಿರ. ನೀವು ಅದ್ರ ಸೇರ್ಸಿ ಹೇಳ್ಕ ನೀನು. ಸೇರ್ತು ಬಿಟ್ರಲ್ದ ನೀನೆ. ನಾನು ಜಾತಕ ತಕೊಂಡು ಅವ್ರ ಮನೆಗೆ ಹೋದೆ ಮಗ. ನನ್ನ ಜಾತಕ ಬಿಡ್ಸ್ರ ಮಗ. ಬಿಡ್ಸ್ರ ಭಟ್ರ? ಹೌದು ಬಿಡ್ಸ್ತಾರೆ. ಹೇಳಿ ಬಿಟ್ರ ಏನಂದ್ರೆ? ಸುಬ್ಬಿಯ ನಿಂಗೆ ಕುದ್ರಳಾವಿನ ಸಂಧಿ ಇತ್ತಂದ್ರು. ಎಂತ ಹೇಳಿದ? ಕುದ್ರಳಾವಿನ ಸಂಧಿಯ ಇದೆಂತದೆ? ಗುಜಾರಾವು ಸಂಧ್ಯಾ. ಅದೇ 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 ಮಗ. ಅದನ್ನೆಲ್ಲ ಪರಿಹಾರ ಹೇಗ್ ಮಾಡುದು ಕೇಳಿದೆ. ಅದಕ್ಕೆಲ್ಲ ಅವ್ರೇ ಹೇಳ್ರಿ ಮಗ. ನಂಗೆ ಅದೆಲ್ಲ ಗೊತ್ತಾತಿಲ್ಲ ಅಂದೆ. ಅವರೇ ಪರಿಹಾರ ಮಾಡ್ರಿ ಮಗ. ಅವ್ರು ಪರಿಹಾರ ಮಾಡಿ 1 ವರ್ಷದೊಳಗೆ ಇವ ಹುಟ್ಕೊಂಡ. ಆವತ್ತು ವಿಶ್ವನಾಥ ಭಟ್ರೆ ನಮ್ಮನೆ ದಾರಿಯಲ್ಲಿ ಬರ್ದೇ ಇದ್ರೆ ಇವತ್ತು ನೀನು ಹುಟ್ಟಿದ್ಯಾ? ನಂಗೆ ಎಂತ ಗೊತ್ತುಂಟಮ್ಮ, ನಾನು ಹುಟ್ಟಿಗೆಲ್ಲ ಇಷ್ಟೆಲ್ಲ ಕಥೆ ಇತ್ತ. ನಂಗೆ ಎಂತ ಅತ್ತೆ ಅತ್ತೆ ನನಗೂ ಮದುವೆ ಆಗಿ ಬಹಳ ವರ್ಷ ಆಯ್ತು. ಹೌದ್ ಮಗ. ಇನ್ನೂ ಮಕ್ಕಳಾಗ್ಲಿಲ್ಲ. ಆ ಭಟ್ರಿಗೆ ಹೇಳ್ಕಳಿಸ್ತೀರಾ? ಗೊತ್ತುಂಟ ಈಗ ನಿನ್ನ ಗಂಡ ಗುಂಡು ಕಲ್ಲು ಹಾಕ ನಾನು ಇಲ್ಲೇ ಇದ್ದೆ ಭಟ್ರ ಸುದ್ದಿ ಆತ. ಮತ್ತೆ ನೀವು ಗುಂಡು ಕಲ್ಲು ಅದಕ್ಕೆ ಹೇಳಿದ್ದು ಮಗ. ಅವ ಅಂತ ಬೇಕಾದ್ರೆ ಹೇಳಿ ಮಗ. ಆ ಭಟ್ರಿಗೆ ವರ್ಷವಾಯ್ತು ಮಗ. ಈಗ ಕೋಣು ಸರಿ ತೋರುದಿಲ್ಲ, ಜಾತಕ ಕಮ್ ಕಾತಿಲ್ಲ. ಹೌದಾ? ಮಾಡಿ ಇದ್ದ ಅವನಿಗೆ ಅಂತ ಮುನ್ನು ಗೊತ್ತಾಗ್ತಿ. ಆಯ್ತತ್ತೆ. ಅಕ್ಕ ಏನೇ ಇದು? ಒಬ್ಳೆ ಬಂದಿದ್ದೀಯಲ್ಲ? ಅತ್ತ ಇತ್ತ ಸುತ್ತಮುತ್ತ ಕಂಡ್ರೆ ಯಾರು ಕಾಣುವುದೇ ಇಲ್ಲ. ಒಂದು 15-20 ಜನ ಆಳುಗಳನ್ನೆಲ್ಲ ಸಖೀರ್ನೆಲ್ಲ ಕರ್ಕೊಂಡು ಬಂದಿದ್ರೆ 15-20 ಜನರು ನಮ್ಮನೆ ಕರ್ಕೊಂಡು ಬರುದಾ? ಇಲ್ಲ ನಾಗಮಂಡ್ಲು ಇತ್ತ ಇಲ್ಲ ನೋಡಿ
ಅತ್ತೆ ಎಂತಕ್ಕೆ ನಾಗಮಂಡ್ಲು 25-30 ಜನರ ಕರ್ಕೊಂಡ್ ಬಂದ್ರೆ ಖರ್ಚು ಎಷ್ಟಾಗ್ತದೆ ನಿಂಗೆ ಗೊತ್ತಿಲ್ಲ? ಖರ್ಚಾಗಿ ನೀ ತಂದು ಹಾಕೋಬೇಡ ಹಾ. ಮಗ. ಹಾ? ಈಗ ಕೆಲ್ಸಕ್ಕೆಲ್ಲ ಜನ ಸಿಕ್ಕುದಿಲ್ಲ ಮಗ. ಸಿಕ್ಕುದಿಲ್ವಾ? ಇಲ್ಲ ಮಗ. ಹೇಗೆ ಹೇಳ್ತೀರಿ? ಉದಾಹರಣೆ ಬೆಳಿಗ್ಗೆ ನೀನು ಉಪಹಾರ ಗೃಹಕ್ಕೆ ಹೋಗ್ ಮಗ. ಹಾ. ಉಪಹಾರ ಗೃಹ ದಿನಕ್ಕೆ ಕೇಳ್ಬೇಡ, ಅಲ್ಲಿಗೆ ಹೋಗ್ ಮಗ. ಹಾ. ನೀರ್ ಕೊಟ್ರು ಮಗ. ಹಾ. ನೀರ್ ಕೊಡ್ಕೊಂಡು ತಿನ್ಲಿಕ್ಕೆ ಏನ್ ಬೇಕು ಕೇಳಿದ್ರು. ಹಾ. ನೀನು ದೋಸೆ ಅಂತ ಹೇಳ. ಹಾ. ಒಳ್ಳೆ ಐಕ ಬೊಬ್ಬೆ ಹಾಕಿದ. ಹೇಗೆ? ದೋಸೆ ಅಂದ. ಹಾ. ಒಳಗ್ ಹೋದ. ಹಾ. ಅವನೇ ಹೈಕ ಬಂದ. ಹಾ. ನಿಂಗೆ ಕೊಟ್ಟ. ಹಾ. ನೀ ತಿಂದೆ. ಹಾ. ಅದನ್ನ ತಕ ಹೋದ. ನೀ ಕೊಟ್ರೆ ಅಲ್ಲೇ ಒಳಗ್ ಹೈಕಂಡ ಮಗ. ಹೌದಾ? ಎಲ್ಲ ಕೆಲ್ಸ ಎಲ್ಲ ಒಬ್ಬಂದೇ ಕೆಲಸ, ಒಬ್ಬಂದೇ. ಆಳುಗಳು ಸಿಕ್ಕುದೇ ಇಲ್ವ ಈಗ ಈಗ? ಜನ ಸಿಕ್ಕುದಿಲ್ಲ ಮಗ. ಹೌದಾ ಅತ್ತೆ, ಬೇಡ ಬಿಡಿ. ಅಕ್ಕ, ಏನು? ನೀನು ಒಬ್ಳಾದ್ರೂ ಬಂದೆಯಲ್ಲ, ಹೌದು. ಒಂದು 15 ದಿನ ಉಳ್ಕೊಂಡು ಆಮೇಲೆ ಹೋಗಿ. ಅಯ್ಯೋ 15 ದಿನ ಎಲ್ಲ ಉಳ್ಕೊಂಡ್ ಕೇಳ್ಬೇಡ, ಖರ್ಚು ಹೆಚ್ಚಾಗ್ತ. ಆಗ್ಲಿ ಏನೀಗ? ಆಗ್ಲಿ ಆಗತ್ತೆ ಅಂದ್ರೆ ಮನೆ ಯಜಮಾನ್ಕಿ ನಂದು. ಅತ್ತೆ ಬೀಗ ಕೈಲೇ ಐತ್ ಮಗ, ಇಲ್ಲಿ ಕಾಯಿ. ಸಾಕ? ಹೇ ಉಳ್ಕೊಳ್ಳಿ. ಅಯ್ಯೋ ಉಳ್ಕೊಳ್ಳುವುದಾ? ಹಾ. ಆಗುವುದೇ ಇಲ್ವೇ? ಯಾಕೆ? ಸಂಜೆಗೆ ಮನೆಗೆ ತೆರಳಲು ಬೇಗಮ್ಮ ಸಂಜೆಗೆ ಮನೆಗೆ, ಸಂಜೆಗೆ ಮನೆಗೆ ತ್ವರಿತದಿ ಬಂದೇನು ಬಹುಜೋಗೆಯೊಳಗೆ, ತ್ವರಿತದಿ ಬಂದೆ ಬಹುಜೋಗೆಯೊಳಗೆ, ಬಹುಜೋಗೆಯೊಳಗೆ ಉಗ್ರದಿ ಬೈವರು ಮನೆಗಳು ತಂಗಿ, ಉಗ್ರದಿ ಬೈವರು ಮನೆಗಳು ತಂಗಿ, ಶೀಘ್ರದಿನೊಮ್ಮೆ ಬಗೆ ಬಗೆ ಹಾಗೆ, ಶೀಘ್ರದಿನೊಮ್ಮೆ ಬಗೆ ಬಗೆ ಹೋಗನಾಗಿ. ಬಂದೇನು ಬಹು ಜೋಗೆ ಒಳಗೆ. ಅಲ್ಲ ನೀನೇನು ಉಳಿದುಕೊಳ್ಳಿ ಎನ್ನುವುದಾಗಿ ಆಡ್ತಾ ಇದ್ದೀಯ. ನಾನೀಗ ಉಟ್ಟ ಸೀರೆಯಲ್ಲಿ ಓಡಿ ಬಂದವಳು, ಹೌದಾ? ನಿನ್ನನ್ನ ಕಾಣಬೇಕೆನ್ನುವುದಾಗಿ. ಹಾ. ನಾನೀಗ ಬರುವಾಗ ಹಾ. ಎಲ್ಲಿ ಅವಸರದಲ್ಲಿ ಬಂದವಳು, ಬಹಳ ತ್ವರಿತಗತಿಯಲ್ಲಿ ಓಡೋಡಿಕೊಂಡು ಬಂದವಳು. ಎಂತದ ಯಾವುದು? ಎಂತ ಅಂದೆಪ್ಪ, ಅವಸರದಲ್ಲಿ ಬಂದವಳು ಅಂತ ಹೇಳಿದ್ರು. 7 ಗಂಟೆ ನೀರು ಹಾಕ್ದಿರ ಹಂಗೆ ಸೇವೆ ಮಾಡುದಿಲ್ಲ, ತೋರಿಸೋರು ಹಬ್ಬ ಮತ್ತೆ ಎಂತ. ಅದ್ ಹಾಗೆ ನೀರು ಹಾಕದಿದ್ದವ್ರಿಗೆ ಹಾಗೆ ಆಗ್ತದೆ. ಅಕ್ಕ ಇವಳೆ ತಂಗಿ, ಅದಕ್ಕಾಗಿ ಹೇಳಿದ್ದು. ಅಲ್ಲ ನಾನೀಗ ಮನೆಗೆ ಹೋಗುವಾಗ ನಾನು ಮನೆಯಲ್ಲಿ ಇಲ್ಲದೆ ಹೋದ್ರೆ ಹಾ. ನನ್ನ ಗಂಡ ನನಗೆ ಬಾಯಿಗೆ ಬಂದ ಹಾಗೆ ಬೈತಾರೆ. ನಿನ್ನ ಗಣ್ಣು ಬೈತಾರ? ಅಷ್ಟು ಗಟ್ಟಿ ಹೇಳ್ಬೇಡ. ನಿನ್ ಗಣ್ಣು ಬೈತ್ರ ಅಂತ ಹೇಳ್ರೆ ನನ್ ಗಂಡ ಬೈತ್ರ ಅಂತ ತೋರಿಸಿ ಕೊಟ್ಟಂಗತ್ತ. ಇಲ್ಲ ಮತ್ತೆ ಹುಕ್ಕೂರ್ ಹೇಳಿ ಮನೆ ಮರ್ಯಾದೆ ಪ್ರಶ್ನೆ ಅದು. ಆಯ್ತು, ಬರೇ ಬೈಯೋದು ಮಾತ್ರ ಅಲ್ವಾ? ಅಯ್ಯೋ ಹಾ? ಬೈಯುವುದು ಮಾತ್ರ ಅಲ್ಲ, ಹಾ? ನನ್ನ ಗಂಡ ಹೊಡಿತಾರೆ ನನಗೆ. ನಿನ್ನ ಕಣ್ಣು ಹೊಡಿತಾರ? ಅವಳ ಕಣ್ಣು ಹೊಡಿತಾರಂತೆ. ಈಗ ಹೇಳ್ರಿ ಯಾರ್ಯಾರು ಕೇತ್ತ ಅವಳ ಕಣ್ಣು ಹೊಡಿತಾರಂತೆ. ಸಾಯ್ಬೇಡ ಅಂತ ಹೇಳ್ರೆ ಮತ್ತೆ ಅದೇ ಮಾಡ್ತೇ ಮಾಡ್ತೀನಿ. ನಿಧಾನ ಹೇಳಿದ್ರೆ ಕೇಳುದಿಲ್ಲ, ಜೋರಾಗಿ ಹೇಳಿದ್ರೆ ಆಗುದಿಲ್ಲ. ಅಯ್ಯೋ ಅಷ್ಟೇ ಅಲ್ಲವೇ, ಹಾ? ನನ್ನನ್ನು ಬಿಟ್ಟರೂ ಬಿಡಬಹುದು. ಅತ್ತೆ. ಅಯ್ಯೋ ಏನತ್ತೆ? ಒಂದು ದಿನ ನೀನು ಮನೆ ಬಿಟ್ಟು ಗಂಡಿಗೆ ಹೇಳ್ದೆ ಬರ್ದಿದ್ರೆ ನಿನ್ನ ಗಂಡ ಬಿಟ್ಟರು ಬಿಟ್ಟನ. ಹೌದು, ಅದ್ರ ಮಟ್ಟಿ ನನ್ನ ಗಂಡೇ ಅಡ್ಡಿಲ್ಲ. ಯಾಕಂದ್ರೆ ನಾನು ಮಗ ಮನೆ ಬಿಟ್ಟು ಗಟ್ಟಕ್ಕೆ ಹೋದ್ರೆ 3 ತಿಂಗಳಾಗಿದೆ ಮನೆಗೆ ಗೊತ್ತಿಲ್ಲ ಇತ್ತು ನಾನು. 3 ತಿಂಗಳಾಗಿದೆ? ಹೌದಲ್ಲ ಮಗ, ಅಷ್ಟು ನೆಂಟ್ರ ಮನೆ ಇತ್ತು ಮಗ ಉಳಿದುಕೊಳ್ಳಿಕ್ಕೆ. ಹಾಗ ದಿನೂ ನಂಗೆ ಒಂದು ಮಾತಾಡ್ತಾರಲ್ಲ ಅವ್ರೆ. ಏನಿರ್ಲಿ, ನನಗೆ ಉಳಿದುಕೊಳ್ಳುವುದಕ್ಕೆ ಆಗುವುದಿಲ್ವಿ. ಅತ್ತೆ ಅತ್ತೆ ಎಂತ ಅವಳು ಹೋಗ್ತೇನೆ ಹೋಗ್ತೇನೆ ಅಂತ ಹೇಳ್ತಾಳೆ. ಎಂತದೆ ಬಂದವಳೆ ಹೋಗ್ಬೇಕು ಹೋಗ್ಬೇಕು ಅಂತ ನಿನ್ಗೆ ಅವಸರ? ಹೌದತ್ತೆ. ಬರುವಾಗ ಎಂತ ಕೊರಿನ ಕಾಲಿ ಕೆಸದ ಗಟ್ಟಿ ಬಂದಿದ್ಯಾ? ಎಂತ ಇಲ್ಲ ಅಮ್ಮ? ಅತ್ತೆ.
ಕರಿನ ಕಾಲಿ ಕರಿ ಕಟ್ಟಿ ಬಂದಿದೆ ಕೇಳಿದೆ. ಕೇಶವನ್ ಕಾಲಿ ಕರ್ರು ಕಟ್ರೆ ಕೇಶವ್ ಬೀಳುದಿಲ್ಲ ಅಮ್ಮ. ಕೇಶವಲ್ಲ ಮಗ, ಮತ್ತೆ? ಕೆಸ ಕೆಸ. ಕೇಶವನ ಹಾ. ಉಳ್ಕೋ ಉಳ್ಕೋ. ಇಲ್ಲ ಅತ್ತಿ, ನಾನು ಹೋಗ್ಲೇಬೇಕು. ಚಂದ್ವಾ ಅತ್ತೆ ಅತ್ತೆ, ಓ. ಅವಳು ಯಾಕೆ ನಾನು ಹೋಗ್ತೇನೆ ಹೋಗ್ತೇನೆ ಅಂತ ಆಡುವುದು? ಹಾ. ಉಳ್ಕೋ ಉಳ್ಕೋ ಅಂತ ಹೇಳ್ತಾ ಇರುವರು ಹಾ. ನಾವಿಷ್ಟಾದ್ರೂ ಹೆಂಗಸರಲ್ವಾ? ನಾನು 100 ಹೆಂಗ್ಸೆ. ಸುಮ್ನಿರಿ ಅತ್ತೆ, ಹಾ. ಹಾಗಲ್ಲ. ಹಾ. ಮಾತಿಗೂ ನಾನಿ ಯಜಮಾನ ಅಂತ ಹೇಳ್ತಾರಲ್ಲ, ಅವ್ರ ಬಾಯಿಗೆ ಏನ್ ರೋಗ ಬರ್ತೀವಿ ಒಂದ್ ಮಾತು ಹೇಳಿ ಉಳ್ಕೊ ಅಂತೇಳಿ. ಅವ್ನು ಮಾಡ್ತೆ ಈಗ. ಮಗ ಚಂದಗೋಪಾಲ್, ಎಂತಮ್ಮ ಮಗ ಮಾತಿಗೂ ಮನೆ ಯಜಮಾನ ಅಂತೆಲ್ಲ ಮಗ. ಎಂತ ಯಜಮಾನಿಕೆ? ನಂದ ಯಜಮಾನಿಕೆಯ ಮರಿ ಯಜಮಾನಿಕೆ ಅಷ್ಟೇ. ಈಗಿನ ನೀನ್ ಇಟ್ಕೊಂಡಿದ್ಯಲ್ಲ, ಬೀಗಕ್ಕೆ ನನ್ ಕೆಲ ಇದ್ರು ಒಂದೇ, ನಿನ್ ಕೆಲ ಇದ್ರು ಒಂದೇ ಮಗ. ಅದೇ ಹಂಗಾಗ್ತದೆ. ಇಲ್ಲ ಮಗ, ಯಜಮಾನ್ಕಿ ನೀನು ಗಟ್ಟಿ ಮಾಡ್ಕ. ಹಾ. ಅವಳು ಬಂದವಳೆ ಮನೆಗೆ ಹೋಗ್ಬೇಕಂತ ಹಠ ಮಾಡ್ತಾ ಇದ್ದ. ಹಾ. ಅವಳು ಇವತ್ತು ಒಂದ್ ದಿವ್ಸ ಆದ್ರೂ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ರೆ ಉಡ್ಸ್ಕೊಂಡ್ರೆ ಮನೆ ಯಜಮಾನ್ಕಿ ನಿನ್ಗೆ ಬೀಗನ್ ಕಳು ನಿನಗೆ. ಹೌದಲ್ಲ? ಹೌದು. ಮಾತ್ ತಪ್ಪಕ್ಕಿಲ್ಲ ಮತ್ತೆ ನಾನು ಮಗ ಅಮ್ಮನ್ ಕಾಮ್ಕಿಲ್ಲ ನಾನು. ಗೊತ್ತು. ಬದಿ ಬದಿ ಹಾಗೆ ಜಾಗ ಸಾಕು. ಹೆಕ್, ಬದಿ ಬದಿ ಹೆಕ್. ಜಾಗ ಸಾಕ? ನಾ ಮಾತಾಡ್ಸು ಯಾರು ಹತ್ತಿರ ಇರಬಾರ್ದಂತ. ಅತಿಗ ಹಾ. ಈಗ ನೀವು ಮನೆಗೆ ಹೋಯ್ಲೇಬೇಕು ನೀವೀಗ? ಹೌದು, ನನಗೆ ಹೋಗ್ಲೇಬೇಕು ಬಾಬಾ. ಚಂದ್ರ ಅಮ್ಮ ಎಲ್ಲ ಎಷ್ಟು ಜನ ಹೇಳ್ರು ನೀವು ಕೇಳೋದಿಲ್ಲ. ಮನೆಗೆ ಹೋಗ್ಲೇಬೇಕು, ಹೋಗ್ಲಿ ಒಂದೇ ಸಮನೆ ಆಟ ನಿಮ್ದು. ಹೌದು, ಹೋಗ್ಲೇಬೇಕಾ? ಹಾ ಹೋಗ್ಲೇಬೇಕು. ಪಾಪ್ದಾರ್ ಹೊತ್ತಿತ್ತ ಬೇಕು ಹೋಯ್ನಿ ಬೇಕು ಹೋಯ್ನಿ. ಮನೆ ಬಂದವ್ರ ಹತ್ರ ಹಾಗೆ ಮಾತಾಡೋದನ್ನ. ಮತ್ತೆ ಬೇಕಾದಷ್ಟು ಹೊತ್ತುಂಟು ಹೊಯ್ನಿ. ಅಲ್ಲ ಹೋಯ್ಬೇಕಂತ ಹಠ ಹಿಡಿತಿದ್ರ. ಯಾರು ಮನೆಗೆ ಬಂದವರು ಉಳಿತೇವೆ ಅಂತ ಹೇಳೋದಿಲ್ಲ ಮಗ. ಹಾ. ಈಗ ಹೋಗ್ಬೇಕು ಅಂತ ಹಠ ಮಾಡ್ತಾ ಇದ್ರಲ್ಲ, ಹಾ. ಅಂತ ಸಮಸ್ಯೆ ಏನಂತ ಕೇಳ. ಸಮಸ್ಯೆ ಹಾ ಆಯ್ತು ನಿಂಗ್ ಜಾಗ ಸಾಕು. ಅತಿಗೆ ಹಾ. ನಾವು ಇಷ್ಟು ಒತ್ತಾಯ ಮಾಡಿದ್ರು ಮನೆಗೆ ಹೋಗ್ಬೇಕನ್ನುವಂತ ಹಠ ಮಾತ್ರ ಬಿಡುವುದಿಲ್ಲ ನೀವು. ಹೌದು, ಈ ರೀತಿ ಹಠ ಯಾಕೆ ಅಂತ ಸಮಸ್ಯೆ ಏನು? ಒಂದ್ ದಿನ ನೀವು ಮನೆಗೆ ಹೋಯ್ತಿದ್ದೀನಿ ಗಂಟು ಮುಳುಗಿ ಹೊತ್ತ ನಿಮ್ದ ಹೌದು. ಎಂತಕ್ಕಪ್ಪ ಅಷ್ಟು ಗಡ್ಬಿಡಿ ನಿಮ್ಗೆ? ಕಾಯ್ತೇನೆ ಒಂದ್ ದಿವಸ. ಕಾರಣ ಉಂಟು. ಮನೆಗೆ ಹೋಗ್ಲಿಕ್ಕೆ ಒಂದ್ ಕಾರಣ ಉಂಟಾ? ಹೌದೌದು. ಏನು? ನನ್ನ ಪ್ರೀತರನ್ನ ಬಿಟ್ಟು ಅರೆ ಕ್ಷಣವೂ ನಾನಿದ್ದವಳಲ್ಲ. ಓಹೋ ಇದೇ ಸಮಸ್ಯೆಯ? ಪ್ರೀತನ ಬಿಟ್ಬಿಡಿರಲಾರೆಯ ಇದೆ. ಪ್ರೀತನ ಬಿಟ್ಬಿಡಿರಲಾರೆಯ ಬಿಟ್ಟಿರಲಾರೆಯ ಆತನ ಬದಲಿಗೆ ನಾನಿಗೆ ಎದುರೇ. ಆತನ ಬದಲಿಗೆ ನಾನಿಗೆ ಎದುರೇ. ಸಮಸ್ಯೆಯ? ಪ್ರೀತನ ಬಿಟ್ಟಿರಲಾರೆಯ ಆಚೆ ಮನೆ ಕಣ್ಣು, ಈಚೆ ಮನೆ ಕಣ್ಣು, ನರಿ ಕಣ್ಣು, ನಾಯಿ ಕಣ್ಣು, ಹೊದ್ದಿನ ಕಣ್ಣು, ಬೆಕ್ಕಿನ ಕಣ್ಣು, ಕಾಗಿ ಕಣ್ಣು. ಎಂತ ಏನತ್ತೆ ಇದು? ಎಂತ ಮಾಡುದು ನೀನೀಗ? ದೃಷ್ಟಿ ತೆಗೆದ್ ಮಗ. ಯಾಕೆ? ಹಾಕದ್ 2 ಹೆಜ್ಜೆ ಯಾರು ಹ. ಅಪ್ಪಂದೇ ನೆನಪು ಮಾಡಿಬಿಟ್ಟ. ಮಾವನು ಹೀಗೆ ಕುಣಿಯುವುದಾ? ಗಿರಿಗಿಂಟ್ಲಿ ಕುಣಿತು ಪವಾಣಿ ಹೆಜ್ಜಿ. ಒಳ್ಳೇದಾಗಿದೆ. ಬದೇ ಮಾತಾಡ್ತೇನೆ ನಾನು. ಈಗ ಒಳ್ಳೆ ಮಾತಾಡ್ತಾ ಹಾ, ಇದ್ದೆ. ಮಾತಾಡ್ತೆ ಮತ್ತೆ ಹೋಗಿ ಬದೇ ಮಾತಾಡ್. ಅತಿಗೆ ಬಾಬಾ, ಇದೊಂದು ಸಮಸ್ಯೆಯ? ಸಮಸ್ಯೆ ಅಲ್ವಾ? ಇಷ್ಟು ಸಣ್ಣ ಸಮಸ್ಯೆಗಾಗಿ ನೆಂಟ್ರ ಮನೆಗೆ ಬಂದಂತ ನೀವು ಹೋಗ್ಬೇಕು ಏನು ಹಾಗೆ ಗಡಿಬಿಡಿ ಮಾಡ್ತೀರಾ? ಹೌದೌದು. ಅತಿಯ ಹಾ. ಉಳ್ಕೊಳ್ಳೋದಕ್ಕೆ ನೇರ ದಾರಿ ನಾನ್ ತೋರಿಸ್ತೇನೆ. ನೇರವಾ? ನನ್ನ ಮಾತು ಕೇಳ್ರಿ. ಹಾ. ಖಂಡಿತ ಯಾರು ಹೋಯ್ನಿ ಅಂದ್ರೂ ಹೊತ್ತಿಲ್ಲ, ನೀವು ಇಲ್ಲೇ ಉಳ್ಕೊಳ್ತೀರಿ ನೀವು. ಹೌದಾ? ಹೌದಪ್ಪ. ಏನದು? ನಿಮ್ಮ ಗಂಡ ಬೈದಿದ್ದಾಗೆ ನಾನು ದಾರಿ ತೋರಿಸ್ತೇನೆ. ಹಾ. ಪ್ರೀತನ ಬಿಟ್ಟಿರಲಾರೆಯ ನೀರೇ, ಆತನ ಬದಲಿಗೆ ನಾನು ಹೆಚ್ಚೆದುರು. ಏನು ಉದರಯೋ? ಏನು ಉದರಯೋ? ಏನು ಭಾವ? ಏನು ಉದರಯೋ? ಏನು ಉದರಯೋ? ಓದದಿ. ಏನು ಉದರಯೋ? ಬೆಂಕಿ ಹಾಕಲಿಕ್ಕೆ ಆಡಿದ್ದೆಲ್ಲ ಮಾತು ಅಂತ ಅನಿಸಿಕೊಳ್ಳುವುದಿಲ್ಲ, ಬಗಳಿತು ಅಂತ ಅನಿಸಿಕೊಳ್ತದೆ. ನಾನು ಬಿಟ್ಟವನೇ ಮರ್ಯಾದೆ ಸತ್ತವನೇ. ಅತ್ತಿಗೆ ಅಂತ ಹೇಳಿದ್ರೆ ತಾಯಿಗೆ ಸಮಾನ. ನನ್ನಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೆಯಲ್ಲ, ನಿನಗೆ ಹೇಳುವುದಲ್ಲ, ಹೆತ್ತವಳ ಬಳಿತಾಳಲ್ಲ. ಅತ್ತೆಯವರೇ ನಿಮಗೆ
ಹಾಳಾದವಳೆ ನೀನೊಬ್ಬಳು ಅತ್ತೆ ನೀನು ನೀ ಅಂತ ಗೋಧಿ ಬೀಸುದಾ? ಗೋಧಿ ಬೀಸುವುದಲ್ಲ, ನಿಮ್ಮನ್ನು ತೆಗೆ ಬೀಸಬೇಕು. ಹೆತ್ತಿದ್ಯಲ್ಲ ಅವರನ್ನ, ಮಕ್ಕಳನ್ನು ಹೆತ್ರ ಸಾಲದು, ಮಕ್ಕಳಿಗೆ ಸರಿಯಾದಂತಹ ಸಂಸ್ಕಾರ ಕೊಡ್ಬೇಕು. ಒಂದು ಬಾಕಿ ಇತ್ತು ಮಗ. ಯಾವ್ದು? ಅವನಿಗೆ ಒಂದು ನಾಗಿನ ಸಂಸ್ಕಾರ ಬಾಕಿ ಆದ್ರೂ ಇನ್ನಿಬ್ಬರಿಗೆ ಸೇರಿಸಿ ಮಾಡ್ಬೇಕು ಮಗ. ಹಾ. ಅವನ ಕಟ್ಟಿ ಕೊಲ್ಲಾಕ ಮಗ. ಏನು ಎಲ್ಲಾದ್ರೂ ಇನ್ನೊಂದು ಹುಟ್ಟೆ ಸರಿಯಾದ ಸಂಸ್ಕಾರ ಕೊಡಿಸ್ತೇವೆ ಮಗ. ಹುಟ್ಟುವುದಲ್ಲ, ನೀವ್ ಹೆತ್ತದ್ ಹೇಗಾಯ್ತು ಗೊತ್ತಾ? ಹಂದಿ ಮರಿ ಹಾಕಿದಾಗಾಯ್ತು. ಯಾಕೆ ಮಗ? ಅವನು ನೋಡ್ಬೇಕು ಒಳ್ಳೆ ಹಂದಿ ಆಗಿದ್ದ. ಅವನಿಗೆ ದೇಹ ಬೆಳೆದಿದ್ದು ಪೂರ್ಣ, ಬುದ್ಧಿ ಒಂದು ಚೂರು ಬೆಳಿಲಿಲ್ಲ. ಕೂತ್ಕೊಂಡು ನೋಡಿ, ಜಾಗ ಒಂದು ಭರ್ತಿ ಆಯ್ತು, ಗುಡ್ಡು ಕಲ್ಲಿನ ಹಾಗಿದ್ದಾನೆ. ನಿಮಗೆ ಹೇಳುವುದಲ್ಲ, ನನಗೂ ಕಲಿಸಿದವಳೊಬ್ಬಳು ಇದ್ದಾಳೆ. ಸಮವೇನ ತಂಗಿರೇನು? ಸಮವೇನ ತಂಗಿರೇನು? ಅಲ್ಲ ಹಾಕುವುದಲ್ಲ, ಪೂರ ಒಂದೇ ಬದಿ ತಂದು ರಾಶಿ ಹಾಕ. ಒಂದೇ ಬದಿ ರಾಶಿ ಹಾಕುವುದಲ್ಲ. ನಿಮ್ಮಿಬ್ರನ್ನ ಎಷ್ಟು ದಿನದಿಂದ ಕಾಯ್ತಾ ಇದ್ದೇನೆ ನನಗೆ ಈ ರೀತಿ ಒಂದು ಮಂಗಳಾರತಿ ಮಾಡ್ಬೇಕಂತ. ಏನು ನೀನು ಬರದೆ ನಿನಗಾಗಿ ಕಾಯ್ತಾ ಇದ್ದೇನೆ ಹಾಗೆ ಹೀಗೆ ಅಂತ ಹೇಳಿ ನಿನ್ನ ಗಂಡ ಆಡಿದ ಮಾತು ಕೇಳಿದ್ದೇನೆ. ಹಾಳಾದವಳೆ, ಥೂ ನಿನ್ನ ಜನ್ಮಕ್ಕಿಷ್ಟು ಅಂತ ಮಾಡುವುದು ನೋಡವಳು. ಏನು ಹೇಳಿದ್ರು? ನಗಾಡ್ತಾ ಇದ್ದ, ಏನೂ ಇಲ್ಲ ಅವಳಿಗೆ. ಇಂತಹ ಮರ್ಯಾದೆ ಹೋದಂತಹ ಸ್ಥಳದಲ್ಲಿ ಅರೆ ಕ್ಷಣವೂ ನಾನಿರುವುದಿಲ್ಲ. ನಾ ಈಗಲೇ ಹೊರಟೆ. ಶಾಂತವಾಡೆ ಸಿಟ್ಟು ಶಾಂತವಾಡೆ ಬಿಡು ಮನದ ವರ್ವ ಬಿಡು ಮನದ ವರ್ವ ಎಷ್ಟೋ ನಿರ್ಣಯದೊಳಗೆ ತೆಗೆದುವರೆ ನಮ್ಮ ಎಷ್ಟೋ ನಿರ್ಣಯದೊಳಗೆ ತೆಗೆದುವರೆ ನಮ್ಮ ಕರಳ ಮೂಢನು ಅವನು ಅರಿಯದಾಡಿದನೋ ಮಗ ಕರಳ ಮೂಢನು ಓ ಯುವ ಕರಳ ಮೂಢನು ಅವನು ಅರಿಯದಾಡಿದ ಅದನೋ ಮರೆತು ಕಳೆಯಲಿಯವನು ಅರಿತವಳು ನೀನು ಮರೆತು ಕಳೆಯಲಿಯವನು ಅರಿತವಳು ನೀನು ಮಗ ಮಗ ಸಿಟ್ಟು ಶಾಂತವ ಮಾಡು ಮಗ, ಬಿಡು ಮನದ ವರ್ಮವ ಮಗ. ಅಲ್ಲ ಮತ್ತೆ ನಿಮ್ಮ ಮಗ ಆಡಿದ್ದು ಸರಿಯಾವ? ಮಗ ನೀನ್ ಈ ರೀತಿ ಸಿಟ್ಟು ಮಾಡ್ಕೊಂಡು ಹೋದದ್ದೇ ಹೌದಾದ್ರೆ ನಾಳೆ ನಾಡಾಡಿಗರೆಲ್ಲ ಏನ್ ಹೇಳಲಿಕ್ಕಿಲ್ಲ ಮಗ. ಏನ್ ಹೇಳ್ತಾರೆ? ನೆಂಟ್ರ ಮನೆಗೆ ಹೋದ್ಲು, ಗಲಾಟೆ ಮಾಡ್ಕೊಂಡ್ಲು, ಮನೆ ಬಿಟ್ಟು ಬಂದ್ಲು ಅಂತ ಹೇಳುದಿಲ್ಲ ಮಗ. ಇವತ್ತು ಒಂದು ದಿವಸ ಆದ್ರೂ ನಮ್ಮನೆಲ್ಲ ಉಳಿಬೇಕು ಮಗ. ಯಾರು ಉಳಿಯುವುದು? ಅದ್ರಲ್ಲಿ ನೀನು ಯಾರ ಮಾತಿಗೆ ಸಿಟ್ಟು ಮಾಡ್ಕೊಂಡು ಹೋಗುದು ಮಗ? ನಿಮ್ಮ ಮಗ. ಓ ಇವನ್ ಮಾತಿಗೆ ಮಗ? ಮತ್ತೆ ಅವ ತರಳ ಮೂಢ ಮಗ. ಅವನು ಇವತ್ತು ಮಾಡಿದ ಮಾತಿನ ಶಬ್ದದ ಅರ್ಥ 3 ತಿಂಗಳ ಮೇಲೆ ಗೊತ್ತಾಗುದು ಮಗ. ಹೌದಾ? ಅವನ ಮಾತಿಗೆಲ್ಲ ಸಿಟ್ಟು ಮಾಡ್ಕೊಂಡು ಹೋಗ್ಬೇಡ ಮಗ. ಒಂದು ದಿವಸ ಆದ್ರೂ ಉಳಿದು ಮನೆತನದ ಮರ್ಯಾದೆ ಉಳಿಸು ಮಗ. ಕೈ ಮುಗಿತೇನೆ. ನೀನ್ ಇಷ್ಟೊತ್ತಿಗೆ ಹೊರಟು ನಿಂತಾದ್ರೆ ಆಚೀಚೆ ಮನೆಯವರೆಲ್ಲ ಕಂಡ್ರೆ ಏನಾಡುವುದಿಲ್ಲ ಹೇಳಿ. ಯಾಕೆ ಇವಳ ಅಕ್ಕ ಇಷ್ಟೊತ್ತಿಗೆ ಹೊರಟು ಹೋದ್ಲು, ಬಂದದ್ದಷ್ಟೇ. ಏನೋ ಒಂದು ಅನುಮಾನ ಆಗ್ತಾ ಇದೆ ಎನ್ನುವ ಹಾಗೆ ಅವರವರೇ ಗುಸುಗುಸು ಮಾತಾಡಿಕೊಳ್ಳುವುದಿಲ್ವಾ ಅಕ್ಕ? ಯಾಕೆ ಬಲ್ಲಯ್ಯ? ಯಾಕೆ? ಬರೇ ನಮಗೂ ಮಾತ್ರ ಅಲ್ಲ, ನಿನ್ನನ್ನೂ ಏನೋ ರೀತಿಯಲ್ಲಿ ನಿಂದಿಸುವುದಕ್ಕೆ ಮುಂದಾಗ್ತಾರೆ. ಯಾಕೆ ಹೀಗೆ ಏನು ಅಂತ ತಪ್ಪಾಯ್ತೆ ಉಳ್ಕೊಳ್ಳೆ. ಅಲ್ಲ, ನೀವೀಗ ತಪ್ಪು ಮಾಡುವುದು ಯಾರು, ಕ್ಷಮೆ ಕೇಳುವುದು ಯಾರು? ಎಂತ ಆಯ್ತು ಮಗ? ಕಾರಣ ಉಂಟು. ಎಮ್ಮೆಗೆ ಜ್ವರ ಬಂದ್ರೆ ಕೋಣನಿಗೆ ಬರೆ ಹಾಕಬಹುದಾ? ಎಂತಂದೆ ಮಗ? ಎಮ್ಮೆಗೆ ಜ್ವರ ಬಂದ್ರೆ ಕೋಣನಿಗೆ ಬರೆ ಹಾಕಬಹುದಾ? ಎಮ್ಮಿಗೆ ಜ್ವರ ಬಂದ್ರೆ ಕೋಣಂಗ್ ಬಾರಿ ಹಾಕ್ ಮಗ. ಯಾಕೆ? ಜ್ವರ ಬಂದು ಎಮ್ಮೆ ಹತ್ರ ಕೋಣ ಹೋಗ್ಕಾಗೋದಕ್ಕೆ. ಅಯ್ಯೋ ದೇವ್ರೇ, ಅತ್ತೆ ಅವಳ ಅರ್ಥದಲ್ಲಿ ಹೇಳಿದ್ದಲ್ಲ. ಮತ್ತೆ ತಪ್ಪು ಮಾಡುವುದೊಬ್ರು, ಕ್ಷಮೆ ಕೇಳುದು ಮತ್ತೊಬ್ರ ಅಂತ. ಓ ಅರ್ಥ ಹೀಗೆ ಮಗ. ಇವ್ರೆಲ್ಲದ್ರು ಮನೆಗೆ ಬೆಂಕಿ ಹಾಕೊಂಡು ಚಳಿ ಕಾಯಿಸ್ತಾ. ಅದು ಬರುವ ಶಬ್ದ ಹೀಗೆ, ಇಲ್ಲೋ ಹಾಗೆ. ಎಂತ ಎಂತ ಎಲ್ಲ ಎಂತ ಇದಮ್ಮ?
ಮಗ ಮಲ್ಕೊಂಕು ಬಿಡು ಸ್ವಪ್ನ ಬೀಳತಕ್ಕಂತ ಮಲ್ಕೊಂಡಿದ್ದೆ ನಾನು ಬಂದ್ ಕೂಡಲೇ ದೇಲ್ ಕುಂತ ಕೇಳ್ದ ಎಂತ ಬಾ ಇಲ್ವೇ ಎಂತ ನೀನು ಅವಳ ಹತ್ರ ಎಂತ ಅಂದೆ ಮಗ ನೀನ ಉಳ್ಕೊಳ್ಳಿಕ್ಕೆ ಹೇಳಿದೆ ಅದಕ್ಕೆ ಅವಳು ಎಂತ ಅಂದೆ ನೀನೆಂತ ಅಂದೆ ಅವರ ಯಜಮಾನ್ರ ಬೈತ್ರ ಅಂತ ಹೇಳಿದ್ಲ ನಾನು ಅದ್ ಕೇಳ್ದೆ ಹ. ಪ್ರೀತನ ಬಿಟ್ಟಿರಲಾರೆಯ ನೀರೇ ಆತನ ಬದಲಿಗೆ ನಾನೇ ಹೆಚ್ಚುತ್ತೀರಿ ಅಂತ ಹೇಳಿ ಫೋನ್ ಬೆಳ್ಕ ಬಿಟ್ಟೆ ಕಣ ಎಂತಕ್ಕಮ್ಮ ಮಗ ಎಂತ ಸಂಪೂರ್ಣ ಬದಲಿಗೆ ವ್ಯವಸ್ಥೆ ನಿಂದೆ ಈ ವರ್ಷ ಅಂತ ಬದಲಾವಣೆ ಈಗ ನಿನ್ನ ಹತ್ರ ನಾನು ಕೇಳ್ತೆ ಮಗ ಹೇಳಿ ಹೇಳಿ ಓ ಈ ಪ್ರಾಯದ ಹುಡುಗ ಹುಡುಗರು ನಿನ್ನ ಹತ್ರ ಬಂದ್ಕೊಂಡು ಬಂದು ಚಂದಗೋಪ ನೀನು ಮನೇಲಿ ಹೇಗೂ ಇರುವುದಿಲ್ಲ ನಿನ್ನ ಹೆಂಡತಿ ಜೊತೆಲಿ ಇರುವುದಕ್ಕೇನ್ರಿ ಅಂತ ಅಂತೆ ಮಗ ಬಂದ್ ಕೇಳಲಿ ಧೈರ್ಯ ಇದ್ರು ಬಂದ್ ಕೇಳಲಿ ಕೈ ಕಾಲು ಮುರಿತ್ನೇ ಇಲ್ಲೇ ನೋಡು ಅದೇ ಮಗ ಓ ಪ್ರಾಯದವ್ರ ಮಗ ಹಾ. ನಿನ್ನ ಹತ್ರ ಬಂದು ಕೇಳ್ತಾರ ಹಾ. ನಿನ್ನ ಅಪ್ಪ ಹೆಂಗ ಮನೆಗೆ ಇಪ್ಪುದೇ ಇಲ್ಲ ಹಾ. ನಿನ್ನ ಅಮ್ಮನ ಜೊತೆಲಿ ಇರುವುದಕ್ಕೇನ್ರಿ ಅಂತ ಅಂತೆ ಮಗ ನೀ ಇಬ್ರು ಒಂದು ಹೊಂದಾಣಿಕೆ ಮಾಡ್ಕಣಿ ಅಂತೆ ಮತ್ತೆ ಅಂತ ಅವ್ನು. ಹಾ ಅಮ್ಮನ ಹೊಂದಾಣಿಕೆಯ ಹಾ. ಮಗ ಹಾ. ನೀನು ಆಡಿದ ಮಾತು ತಪ್ಪೆ ತಪ್ಪ ತಪ್ಪಾಯ್ತು ಎನ್ನುವುದಾಗಿ ಅವಳು ಕಾಲಿ ಬಿದ್ದು ಕ್ಷಮೆ ಕೇಳ ಯಜಮಾನ ನಾನ್ ಕಾಲಿಗೆ ಬೀಳುದಮ್ಮ ಮಾಡ್ಕೊಂಡು ಯಜಮಾನಿಕೆ ಅಲ್ಲ ಮೊದ್ಲು ಕಾಲಿ ಬೀಳ ಅತಿಗೆ ನಾನಂತ ತಪ್ಪು ಮಾತಾಡ್ದೆ ಅಂತ ಅಮ್ಮ ಹೇಳ್ತಿದ್ಲ ಹೇಳ್ತಿದ್ಲಲ್ಲ ಮತ್ತೆ ನನ್ನ ಬುದ್ಧಿಗೆ ಹೊಳಿತಂದು ಹೇಳು ಅತಿಗೆ ನಾನ್ ತಪ್ಪು ಮಾಡಿದೆ ಅಂತ ಈಗ ನನ್ನ ಬುದ್ಧಿಗೆ ಹೊಳಿತ ಅಂತ ಕಾಲಿಡಿಕ ಹೌದು ಕಾಲಿಡಿ ಹಿಡಿ ಹಿಡಿ ಅಂತ ಹಿಡಿ ಇಲ್ಲ ಅತಿಗೆ ಒಂಚೂರು ಸೀರೆ ಮೇಲೆ ಮಾಡಿದ ಒಂದು ಪ್ರಕರಣ ಮುಚ್ಚುವಿಲ್ಲ ಇನ್ನೊಂದು ಸೀರೆ ಪ್ರಕರಣ ಎತ್ತಿಕೊಂಡು ಎಲ್ಲರೂ ಒಟ್ಟು ಬಾಯಿ ಬಂದ ಬೈತಾನೆ ಇರೋದು ನನಗೆ ನೀ ನಾಟಕ ಮಾಡಿ ನನಗೂ ಅಳು ಬರುತ್ತೆ ನೀನ್ ಅವಳು ಬಂದಿರೋದು ಕಂಡಾಗ ನಾಟಕ ಮಾಡ್ತೀಯ ಅಮ್ಮ ಇಲ್ಲ ಅಂತ ಹೇಳಿದ್ರೆ ಕಾಣಮ್ಮ ನಿನ್ ಕಾಲ್ ಕಾಣ ಅವಳು ಕಾಣ ಮಗ ಹತ್ತೇ ವರ್ಷ ಆಯ್ತು ಅದಕ್ಕೆ ಸೀರೆ ಮೇಲೆ ಹುಟ್ಟಿದ್ದಾರೆ. ಅಮ್ಮನ ಕಾಲ್ಕ ಅಂತದಕ್ಕೆ ದಿನ ಕಾಲಿಡುದಿಲ್ಲ. ಈಗ ಇಷ್ಟ ಮೇಲ್ ಬಂದಿದೆ, ಇನ್ 4 ವರ್ಷ ಹೋದ್ರೆ ಮತ್ ಸ್ವಲ್ಪ ಮೇಲ್ ಬರ್ತದೆ. ಅವ್ರ ಕಾಲ್ ಕಾಣ್ತಾ 4 ವರ್ಷ ಹೋದ್ರೆ ಇನ್ನೂ ಸ್ವಲ್ಪ ಮೇಲ್ ಬರ್ತದೆ. ಇನ್ನೊಂದ್ 4 ವರ್ಷ ಅಮ್ಮನೆ ಮೇಲೆ ಹೊತ್ಲ ಕಡೆ ಅಲ್ಲಪ್ಪ ಅದೇ ಸೀರೆ ಮುಸ್ಕಾಕಿ ಬೆಂಕಿ ಕೊಡ್ತಾರೆ ಮಗ. ಎಲ್ಲದಕ್ಕೂ ಅವನ ಮಾತಿ ಜೋರ್ ಮಾಡುದಲ್ಲ ಮಗ. ಯಾಕತ್ತೆ ದಿನ ಬೆಳಗಾದ್ರೆ ನನ್ನ ಕಾಲಿ ಬೀಳ್ತಾ ನನ್ನ ಕಾಲ್ ತೋರುತ್ತೆ ಕಾಣ ನನ್ನ ಕಾಲ್ ಮಗ ಕಾಲ್ ತೋರುದು ಬೇಡ, ಒಂದು ಉದಂಡ ನಮಸ್ಕಾರ ಮಾಡಿಬೇಡಿ. ಹೊತ್ತಿಗೆ ಮಾಡಿದ ಅಪರಾಧ ಆಯ್ತು, ಇವತ್ತು ಉಳ್ಕೊಳ್ಳಿ ಆಯ್ತಾ, ಹೆದರ್ಕೊಳ್ಬೇಡಿ, ಯಾವ ಕಾರಣಕ್ಕೂ ಹೆದರ್ಕೊಳ್ಬೇಡಿ, ಉಳ್ಕೊಳ್ಳಿ ಭರವಸೆ ಬರ್ರಿ. ಅಲ್ಲ ಭರವಸೆ ಇಡಬಹುದು. ಎಲ್ಲಿಯಾದ್ರೂ ನಾನು ನನ್ನ ತಂಗಿ ಒಳಗಿರುವಾಗ ನೀವು ನಮ್ಮ ಕೋಣೆಗೆ ಬಂದ್ರೆ ಅಮ್ಮ ಈಗ ಎಂತ ಅನುಮಾನ ಅಂಬ್ರಲ್ಲಿ ಮಗ ನಿನ್ನ ಮೇಲೆ ನಂಬಿಕೆ ಕಳ್ಕೊಂಡಿದ್ಲು. ಅದಕ್ಕೆ ನಾನೆಂತ ಮಾಡುದು, ಭರವಸೆ ಬರುವಾಗ ಭರವಸೆ ಬರುವಾಗ ಒಂದು ಆಣಭಾಷೆ ಹಾಕಿ. ನೀನ್ ಹಾಕದ ಆಣಭಾಷೆ ತೀರ್ಮಾನ ಇದೆ, ಎಡವಟ್ಟು ಕಂಡೆ ತೀರ್ತಿದ್ದೆ ನಾನು. ಇನ್ ಮತ್ತೆ ನಾನೊಂದು ಆಣಭಾಷೆ ಹಾಕುದ ಎಲ್ಲ ಮಗ ಆನೆ ಪ್ರಮಾಣ ಮಾಡಿ ಹೇಳಿ. ಹಾ ಅದಕ್ಕೆ ಯಾವ ಕಾರಣಕ್ಕೂ ಅಕ್ಕ ತಂಗಿ ನೀವು ಮಾತಾಡುವ ಸ್ಥಳಕ್ಕೆ ನಾನು ಬರುವುದಿಲ್ಲ. ಬಂದದ್ದೇ ಹೌದು ಅಂತಾದ್ರೆ ಅಪ್ಪನಿಗೆ ಹುಟ್ಟದೆ ಸುಳ್ಳು. ನಾನು ಊರಂಗಿದ್ದಲ್ಲಿ ಪೂರ ಅದನ್ನೇ ಹೇಳೋದು, ನೀನು ಅದನ್ನೇ ಎತ್ತಿ ಹೇಳ್ತೀಯ ಮಗ. ಮತ್ತೆ ಮಾಡುದಮ್ಮ ಶಬ್ದ ಅದೇ ಆದ್ರೂ ಬೇರೆ ಹಾಕಿ ಮಗ. ಒಳಗೆ ಬಂದರೆ ಜಾತಿಹೀನನು, ಯಾವ ಕಾರಣಕ್ಕೂ ನಿಮ್ಮಿದ್ದ ಸ್ಥಳಕ್ಕೆ ಬರುವುದಿಲ್ಲ. ಹೊಯ್ತಾ ಇರಿ ನೀವು. ಎಂತ ಒಳಗ್ ಬಂದ್ರೆ ಅಪ್ಪನಿಗೆ ಊಟ ಸುಳ್ಳು ಅಂತ ಮತ್ತೆ ಅವ್ರಿಂದ ಹೋಗ್ತೇನ. ಅವ್ರಿಬ್ರು ಅಕ್ಕ ತಂಗಿ ಒಳಗೆ ಹೋಗ್ತಾರ, ಬಾಗಿಲು ಹಾಕೊಂಡು ಮಲ್ಕೊಳ್ತಾರ. ಹಾಕೊಂಡು ಇಬ್ರು ಹೆಂಗ್ ಹೇಳಿ ತಡ್ಕೊಳ್ಲಿಕ್ಕೆ ಆಗುದಿಲ್ಲ, ಹೊತ್ಕೊಳ್ಲಿಕ್ಕೆ ಏನು ಬೇಡ ಅಮ್ಮ. ನಿಂಗೆ ಹೊತ್ಕೊಳ್ಲಿಕ್ಕೆ ಏನಿಲ್ಲ ಅಂತ ತಲೆ ಬಿಸಿ ಮಾಡ್ಬೇಡ ಮಗ. ಓಲ್ ನಾಯಿ ಮನಿಕಂ ಗೋಣಿ ಇತ್ತೆ, ನಾಯಿ ಮನೆ ಕಂಬ್ಗೋಣಿ ಅದನ್ನ ನೀನ್ ಹೊತ್ಕ ಮನಿಕೋ. ನೀನೆಂತ ಮಾಡ್ತೆ ಒದಿ ಅಂತ ಮಾಡುತ್ತೆ ಕೇಳಿ. ಗೋಣಿ ಎಲ್ಲಿತ್ತೋ ಅಲ್ಲೇ ಮೂಸ್ಕ ನಿನ್ ಮುಡ್ಕೆ ಬಂದ್ ಮನಿಕತ್ ಬಾ. ಹೆಂಗರ್ ಬಾ ಅಮ್ಮ. ಇವತ್ತಿನ ರಾತ್ರಿ ಬಹಳ ಉದ್ದಾದ ಗುಟ್ಟು, ಸೂರ್ಯ ಚಂದ್ರ ಎಲ್ಲ ಮೂಡಿದ್ರಂತ ಆಚೆ ಮನೆ ಹೋಗಿ ನೋಡಿ ಬರುದ ಮಗ. ಅಮ್ಮ ಈಗ ಪ್ರಪಂಚಕ್ಕೆ ಸೂರ್ಯ ಇರೋದು ಒಬ್ಬನೇ, ಚಂದ್ರ ಇರೋದು ಒಬ್ಬನೇ ಮಗ. ಅದೇ 2-3 ಸೂರ್ಯ 2-3 ಚಂದ್ರ ಒಟ್ಟಿಗೆ ಕಾಣಕ ಮಗ. ಕಾಣ್ಕಂದ್ರೆ ಗರ್ಗರಿ ಮಾಡ್ಲಿಕ್ಕೆ ಹೋಯ್ತು. ಅಮ್ಮ ಬೆಳಗಾಗುದಿಲ್ಲ, ಏನಾದ್ರು ಪದ್ಯ ಹೇಳಮ್ಮ. ಬೆಳಗಾಗುದಿಲ್ಲ, ಪದ್ಯ ಹೇಳಮ್ಮ. ನಂಗೆ ನಿದ್ದೆ ಬರುದಿಲ್ಲ, ಪದ್ಯ ಹೇಳ. ಪದ್ಯ ಅವ್ರ ಹತ್ರ ಹೇಳಕ್ ಹೇಳ್ತೀವಿ ಮಗ. ನಾ ಪದ್ಯ ಹೇಳಿ ಇದ್ದವ್ರ ಮನೆಗೆ ಹೋಗ್ತದೆ. ಹೇಳಿ ರಂಗಾನಾಯಕ ರಾಜೀವನೋ ರಂಗಾನಾಯಕ ರಾಜೀವನೋ ರಮಣನೇ ನಿಮ್ ಪದ್ಯ ಸಾಕಕ್ಕ, ಮನೆಗೆ ಹೋಗ್ತಾ ಇರಿ.
ಶರೀರಾತ್ರಿ ಕಾಲದಲ್ಲಿ ರಂಗನಾಯಕ ರಾಜೀವಲೋಚನ ರಮಣ ನೀ ಬೆಳಗಾಯ್ತು ಹೇಳಂತ ಪದ್ಯ ನೀವ್ ಹೇಳ್ರೆ ಆಚೀಚೆ ಮನೆಯವರಿದ್ದಾರಲ್ಲ ನಮ್ಮನೆ ಬರುದಿಲ್ಲ ಭಾಗತ್ರ ಸುಬ್ಬಮ್ಮ ಗಂಟೆ ಬಿಟ್ಟು ಗಂಟೆ ಕಟ್ಕೋಗಿ ಎಷ್ಟೋ ವರ್ಷ ಆಯ್ತಾ ಇವತ್ತು ಗಂಟೆ ಬಂದು ಮಲ್ಕೊಂಡಿದ್ರೆ ಸುಬ್ಬಮ್ಮ ಎಷ್ಟಿದ್ರಂತ ಆ ಪದ್ಯ ಬೇಡ ಸಾಹಿತ್ಯ ಮಾಡಿ ಮೆಲ್ಲ ಮೆಲ್ಲನೆ ಬಂದೇನೆ ನಮ್ಮ ಸಂಗೀತ ಅಲ್ಲಿ ಹೇಳಿ ಸರ್ ಮೆಲ್ಲ ಮೆಲ್ಲನೆ ಬಂದನೆ ಹಾಗೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮಗೆ ಗೋಪಮ್ಮಗೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲ ಮೆಲ್ಲನೆ ಬಂದು ಗಲ್ ಗಲ್ ಮೆಲ್ಲ ಮೆಲ್ಲನೆ ಬಂದು ಗಲ್ಲನೆ ಮುಟ್ಟಂತೋ ನಿಲ್ಲದೆ ಓಡಿ ಹೋದ ಕಳ್ಳಗೆ ಬುದ್ಧಿ ಬೇಳೆ ನಿಲ್ಲದೆ ಓಡಿ ಹೋದ ಕಳ್ಳಗೆ ಬುದ್ಧಿ ಬೇಳೆ ಮೆಲ್ಲ ಮೆಲ್ಲನೆ ಬಂಬನೆ ಗೋಪಮ್ಮಗೆ ಮೆಲ್ಲ ಮೆಲ್ಲನೆ ಬಂಬನೆ ಯಾರ್ 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 ಒಳಗೆ ಸತ್ಯ ಹೇಳ ಇವ್ ನನ್ನ ತಮ್ಮನ ಗೋಪಾಲಣ್ಣನ ತಮ್ಮನ ಯಾರ ತಮ್ಮ ಅಂದ ಜೀವೆಲ್ಲ ಕೊಂಡ್ರೆ ಜೀವ ಕಂಡ್ರೆ ನನ್ನ ತಮ್ಮನ್ನೇ ಕಂಡಾಗತ್ತ ಬಣ್ಣು ಕೊಂಡ್ರು ನಿಮ್ ತಮ್ಮನೆ ಮಂಡಿ ಕಂಡ್ರೆ ಗೋಪಾಲನ ಮಾಡಿ ಕಣಗ ಯಾರು ಎಂತ ಬಂದಿರ್ತಾರೆ ಅಂತ ಮಾತಾಡ್ತಾರೆ ತಡಿ ಗಡಿಬಿಡಿ ಮಾಡ್ಕೊಂಬೇಡ ಇವ ಎಂತಕ್ ಬಂದ ಗೊತ್ತಾಯ್ತಾ ಯಾರ ಯಾರ್ ಮ್ಯಾವ್ ಅಂತಿದ್ದ ಅಷ್ಟೊತ್ತಿನಿಂದ ಪಾಪ ಎಲ್ಲೋ ಒಳ್ಳೆ ಬೆಕ್ಕಿನ ಸಾಕಿರ್ಕಿವ ಬೆಕ್ಕ ಓಡಿ ಹೋಯ್ತು ಬಂದ್ಕ ನಮ್ಮ ಮನೆಗ್ ಮ್ಯಾವ್ ಮ್ಯಾವ್ ಅಂತಿದ್ದೆ ಅಲ್ಲ ತಮ್ಮ ಬೆಕ್ಕ ಎಂತ ಮ್ಯಾವ್ ಅಂದಿಲ್ಲ ಬೆಕ್ಕದಲ್ಲ ಯಾರ್ ಮ್ಯಾವ್ ಯಾರ್ ಮ್ಯಾ ಇಲ್ಲಿ ಕುಂತರೊಳಗೆ ಚಂದಗೊಪ್ಪ ಯಾರ್ ಮ್ಯಾ ತಮ್ಮ ನಿಂಗ ಲಿಂಗ ಪರಿಭೇದ ಗೊತ್ತುಂಟ ಅದ್ರಾಗಲ್ಲ ನಾವು ಭಯಂಕರ ಈಗ ನಾನು ಹೆಂಗ್ಸ ಹಾ ಯಾವ ಲಿಂಗ ಆತ ಕಾಣ ಹಿಂಗ್ಸ ಹೌದ್ ಪುಲ್ಲಿಂಗ ಹೆಂಗ್ಸ ನೀನ ಹೆಂಗ್ಸ ಪುಲ್ಲಿಂಗ ಹಂಗಾರೆ ಗಣಸರಿಗೆ ಅಂತ ಸ್ತ್ರೀಲಿಂಗ ಒಡ್ಡಿಲ್ಲ ಇವ್ ಒಡ್ಡಿಲ್ಲ ಅದ್ರಾಗಲ್ಲ ನೀನು ಭಯಂಕರ ನಾನು ಆಯ್ತ್ ಮಗ ಇರ್ಲಿ. ಹೆಂಗ್ಸ ಸ್ತ್ರೀಲಿಂಗ ಗಣಸು ಪುಲ್ಲಿಂಗ ನೀನು ನಪುಂಸಕಲಿಂಗ ನಮ್ಮ ಚಂದಗೋಪ ಅಂದ್ರ ಅವನೇ ಚಂದ ಗೋಪವ ಎಂಬವ ಯಾರು ಅಂತ ಕೇಳಿಯಲ್ಲ ಹಾ. ಚಂದ ಗೋಪವ ಎಂಬವ ನಾನೇ ಆದ್ರಿ ಏನಂತ ಹೇಳಿಗ ಮಗ ಎಂತೆಂತ ಬೈಗಳೆಲ್ಲ ಕೇಳಿದೆ ಮಗ ಪಾಪ ಹೊಸಬ ಎಂತದ್ದು ಬೈದವ ಅಂಡಿ ಪುಸ್ಕಿ ಅಂತ ಅಂಡಿ ಪುಸ್ಕಿ ಅಂತ ಹೇಳದಲ್ಲ ಲೊಂಡಿ ಪುಸ್ಕಿ ಅಂತ ಹೇಳದ ತಮ್ಮ ಲಂಡಿ ಅಂದ್ರೆ ಯಾರ ಪುಸ್ಕಿ ಅಂದ್ರೆ ಯಾರ ಲಂಡಿ ಅಂದ್ರೆ ಹಾ. ಏನು ಗೊತ್ತಾಯ್ತಾ ಇಲ್ಲ ಎಂತಕ್ಕೂ ಆಗ್ದಿದ್ದವ ಅಂತ ಆಯ್ತಾ ಯಾರಿಗೆ ಹೇಳ್ದ ಇವ್ರಿಗೆ ಪುಸ್ಕಿ ಅಂದ್ರೆ ಕೆಲ್ಸಕ್ಕೆ ಬರ್ತಿದ್ದವ ನೀನು ಅದ್ ಯಾರಿಗೆ ಹೇಳ್ದ ನಾವಿಬ್ರು ಲಂಡಿ ಪುಸ್ಕಿ ನೀ ಬರೀ ಪುಸ್ಕಿ ನೀನು ಹೌದೇನಾ ನಮ್ಮ ಮನೆಗೆ ಬಾಗಿಲಿ ಬಂದ್ಕ ನಮ್ಗೆ ಬಾಯಿ ಬಂದಾಗ ಬೈತೀಯ ಅಮ್ಮ ಇವ ಮತ್ತೆ ಎಂತಕ್ ಬೈದದ್ ಯಾಕೆ ನೀನು ಹಾ? ಯಾಕೆ ಎಂತಕ್ ಬೈದದ್ ಯಾಕೆ ಅಂತ ಹೇಳು. ಅದನ್ನ ಕೇಳ ಎಂತಕ್ ಬೈದೆ ಅಂತ ಹೇಳ ವ್ಯಾಪಾರ ಎಲ್ಲ ಹೆಂಗಿತ್ತ ವ್ಯಾಪಾರ ಅಡ್ಡಿಲ್ಲ ಪಾಪ ಎಂತ ವ್ಯಾಪಾರ ಮತ್ತೆ ಗೋಟ್ ಅಡ್ಕಿ ವ್ಯಾಪಾರ ಮಾಡ್ತಿದ್ನೇನು ಎಲ್ಲ ನಷ್ಟ ಐತೆ ಇಲ್ಲಿಯ ಊರ್ ಮೇಲೆ ಬಂದ ಎಲ್ಲ ಎಂತ ಕೇಳಿದ್ ನೀನು
ಹಾ ಆಯ್ತಾ ಹೆಣ್ಣಿನ ವ್ಯಾಪಾರ ಯಾಕೆ ಸೋತ ಮೇಲೆ ಅವಂದೆ 3 ಕಾಸಿನಲ್ಲಿ ಮರ್ಯಾದೆ ಸತ್ತನ ಮಾನ್ ಬಿಟ್ಟನೆ ಮರ್ಯಾದೆಸ್ತ್ರ ಮನೆ ಇದೆ. ಸಣ್ಣಕ್ಕಿದ್ದ ಈಗ ಹೆಣ್ಣಿನ ವ್ಯಾಪಾರ ಅಂತೀಯ ಹಾ? ನೀನು ಕೊಟ್ರೆ ಹ್ಯಾಂಗ್ ಗೊತ್ತಿತ್ತ ಈಗ ನಿನ್ನ ಕಳ್ಳ ಚಾಯ್ ಎಲ್ಲ ನಿಲ್ಸಿ ಬಿಡ್ತೆ ಕಾಂತಿ ಈಗ ಯಾರಿಗೆ ಹೇಳ್ತ ನೀನು ಮರ್ಯಾದೆವಂತರ ಮನೆ ಬಂದ್ಕೊಂಡ್ರೆ ಹೆಣ್ಣಿನ ವ್ಯಾಪಾರ ಅಂತೆ. ಮತ್ ನೀನ್ ಹೆಂಡತಿ ಎಲ್ಲಿದ್ದಾಳ? ಅಮ್ಮ ಮಗ ಇವ್ ಯಾಕೆ ಹಿಂಗ್ ಕೇತ ಅಂತ ಗೊತ್ತಾಯ್ತು. ಎಂತ ಕೇಳ ಇವನ ಅಮ್ಮನಿಗೆ ಇವ್ ಒಬ್ಬನೇ ಮಗ ಇருக்கு. ಯಾಂತದ ಅಮ್ಮನಿಗೆ ಕೆಲಸ ಮಾಡ್ಲಿಕ್ಕೆ ಕೂಡುದಿಲ್ಲ. ಹಾ. ಆದಷ್ಟು ಬೇಗ ಮಗನಿಗೆ ಮದಿ ಮಾಡಿಸ್ಕಂತ ಹೇಳಿ ಸಣ್ಣ ಪ್ರಾಯದಾಗ ಮದಿ ಮಾಡಿಸ್ಲು. ಇವನ್ ಕಂಡ್ರೆ ಮದಿ ಮಾಡ್ಸೋದ್ ಬೇಡ ಇವನ್ನ. ಅಲ್ದ ಮದಿ ಮಾಡಿಸ್ಲು. ಇವನ್ ಕಂಡ್ರೆ ದೊಡ್ಡ ಕಾಯಿ ಕಳ್ಳನ್ ಕಂಡಗತ್ತಿ ಇವನ್. ಇವನ್ ಸತ್ತಿಗೆ ಯಾವ ಹೆಂಡತಿ ಯಾರು ಇರುವಳ ಐಕಂಬದು ಕಷ್ಟ. ಅವಳೆಲ್ಲೋ ಒಡಿಯೋಳು ಕಂಡವ್ರ ಹತ್ರ ನಿನ್ನ ಹೆಂಡತಿ ಎಲ್ಲಿದ್ಲ ನಿನ್ನ ಹೆಂಡತಿ ಎಲ್ಲಿದ್ಲ ನಿಮ್ಮ ಹೆಂಡತಿ ಮನೆಗಿದ್ರೆ ಕೇಳು. ನನ್ನ ಹೆಂಡತಿ ನಮ್ಮ ಮನೆಯಲ್ಲೇ ಇದ್ದಾಳೆ, ನನ್ನ ಹೆಂಡತಿ ಸುದ್ದಿ ಯಾಕೆ? ನಿನ್ನ ಹೆಂಡತಿ ಸುದ್ದಿಯಾ? ನಾನು ಅವಳು ನಮ್ಮ ಮನೇಲಿ ಇದ್ದಾಳೆ. ಯಾರ ಜೊತೆ ಇದ್ರಂತ ಅನುಮಾನವ ನಿನಗೆ? ಅವಳ ಅಕ್ಕ ರಾಧಮ್ಮ ಬಂದಿರೋ ಅವರಿಬ್ರು ಮಾತಾಡ್ತಾ ಇದ್ರು. ರಾಧಮ್ಮ ಜೊತೆ? ಯಾವ ರಾಧಮ್ಮ? ಅಕ್ಕ ಒಳಗಿದ್ರೆ ಅಕ್ಕ ತಂಗಿ ಒಟ್ಟಿಗೆ ಇದ್ರೆ ಒಟ್ಟಿಗೆ ಮಾತಾಡ್ತಿದ್ರು. ಅಕ್ಕ ಒಟ್ಟಿಗೆ ಮಾಡ್ತಿದ್ದ? ಒಟ್ಟಿಗೆ ಮಾತಾಡ್ತಿದ್ರೆ ಹಂಗಾರೆ ಓದ್ಲತ್ತಿದ್ದ ರಾಧೆ ಕೂತು ರಾದು ಭೂತಕ್ಕಿತ್ನಲ್ಲ ಗಂಡ ಅಂತ ಮಗ ಅತಿಗೆ ಈಗ ಚಂದ್ರ ಒಳ್ಳೆ ರೀತಿಯಲ್ಲಿ ಮಾತಾಡಿಸಿದ್ಲ. ಪಾಯಸ ಮಾಡ್ಬೇಕು ಅಂತ ಹೇಳಿದೆ. ಗಸಗಸಿದ್ರೆ ಹೇಳಿದೆ. ಹೌದು, ಗಸಗಸೆ ಪಾಯಸ ಎಲ್ಲ ಮಾಡಿ ಹಾಕಿದ್ಲ. ಯಾರು? ಊಟಕ್ಕೆ ಏನ್ ತೊಂದ್ರೆ ಆಗ್ಲಿಲ್ಲಲ್ಲ? ಯಾರಿಗೆ? ಮನೆಗೆ ಹೋಗಿ ಅಂದಾಜು ಉಂಟ ನೀವು? ಅಯ್ಯೋ ನಾನು ಈಗ ಬರ್ತಾ ಇದ್ದೇನೆ ಮನೆಯಿಂದ. ಮಗ ಅಮ್ಮ ಏನು ಪ್ರಕರಣ ಏನೋ ಹೆಚ್ಚು ಕಡಿಮೆ ಆಯ್ತು ಅಲ್ದ? ಮೊದ್ಲು ಒಳಗೋಯ್ ಮೊದ್ಲು ನೋಡ್ಕೊ ಮಗ. ಎಂತ ನೀ ಎಂತ ತುಳಿತಿದ್ದೆ ನೀನು? ನೀ ತೊಳಿತಿದ್ದಲ್ಲ ಮಗ, ಅದಕ್ಕೆ ನಾನು ತೊಳದ್. ನನಗೆ ಸಿಟ್ಟು ಬಂದು ತುಳಿದದ್ದು ನಾನು. ನಂಗದು ಎಂತೇಳಿ ಗೊತ್ತಾಯ್ತೆ ನಾ ತೊಳದ್ದೆ. ಬೊಗಳು ಬೊಗಳು ಮೂಳೆ. ಅತ್ತೆ ಅತ್ತೆ ಎಂತ ನಿಮ್ಗೆ ಏನ್ ಹೇಳ್ತಾರೆ ನೋಡಿ. ನನಗೆಲ್ಲ ನಿನಗೆ ಹೇಳುತ್ತೆ. ಅಮ್ಮನಿಗೆ ಹೇಳಿದ್ದಲ್ಲ, ಈಗ ಅಮ್ಮ ನಿನ್ನ ಪಕ್ಷಕ್ಕಿಲ್ಲ, ಜಾಗ್ರತೆ. ಅಕ್ಕನೊಟ್ಟಿಗೆ ಮಾತಾಡ್ತೇನೆ ಎನ್ನುವಾಗೆ ಕೋಣೆಯನ್ನ ಸೇರಿದವಳು ಒಳಗಿದ್ದದ್ದು ಯಾರು, ಏನ್ ಕತೆ ಎಲ್ಲ ವಿಚಾರ ಹೇಳಿದ್ರೆ ಹೇಳದೆ ಇಲ್ಲ ಅಂತಂದ್ರೆ ಯಾಕೆ ನೀವು ಅಷ್ಟು ಸಿಟ್ಟು ಮಾಡುದು? ನಾನು ನಿಮ್ ಕಣ್ಣು ಮುಂದೆ ಒಳಗೆ ಹೋಗಿದ್ದಲ್ವಾ? ಹೌದು. ನಾನು ಒಳಗೆ ಹೋಗುವಲ್ಲಿವರೆಗೆ ನಾನು ಅಕ್ಕನೇ ಅಂತ ಭಾವಿಸಿಕೊಂಡಿದ್ದು. ಆಮೇಲೆ ಗೊತ್ತಾಯ್ತು ಹೆಣ್ಣೆ ಅಲ್ಲ ಅಂತ. ಹೆಣ್ಣೆ ಅಲ್ಲ? ಹೆಣ್ಣೆ ಅಲ್ಲ, ಸ್ತ್ರೀವೇಷ. ಅದ್ ಯಾವ ಸತ್ತಲ್ಲಿ ಮಾರಿದಿ? ನಾನು ಕಣ್ಣು ತಪ್ಸ್ಕೊ ಬಂದದ್ದೆ. ನಿಂಗೆ ಯಾರು ಗುರ್ತಿತ್ತು? ನಂಗೆ ಎಲ್ಲರೂ ಗುರ್ತು ಇತ್ತು ಮಗ. ಯಾರ್ದೆಲ್ಲ ಗುರ್ತಿತ್ತು ನಿಂಗೆ? ಬೊಗ್ಗೋಡಿ ಪೊಂಜು ಪೂಜಾರಿ ಗುರ್ತಿತ್ತೆ. ಆಮೇಲೆ ನಾವು ಪ್ರಶಾಂತ್ ಗುರ್ತಿತ್ತೆ, ದೇವ್ಕು ನಾಗರಾಜನ ಗುರ್ತಿತ್ತೆ. ಅವರೆಲ್ಲ ಬಿಟ್ಟು ನನ್ ಕಣ್ಣು ತಪ್ಸ್ಕೊ ಬಂದದ್ದೆ. ಅವ್ರದೆಲ್ಲ ಗುರ್ತಿತ್ತೆ ನಿನ್ಗೆ? ಸ್ತ್ರೀವೇಷ ಅಂತ ಗೊತ್ತಾದ ಮೇಲೆ ನಿನ್ ಕೂಗ್ಲಿಕ್ಕೆ ನಿನ್ನ ಬಾಯಿಗೆ ರೋಗ ಪಡೆದಿದ್ಯಾ? ಒಳ್ಳೆ ಯಜಮಾನ್ರಿ ಅಂತ ಹೇಳಿದ್ರೆ ನಾನು ಓಡ್ ಬರ್ತಿದ್ನಲ್ಲ, ಯಾಕೆ ಕೂಗ್ಲಿಲ್ಲ ಹೇಳ? ಹಾಗೆ ಬೊಬ್ಬೆ ಹಾಕ್ಬೇಕು ಅಂತ ಬಾಯಿ ತೆರೆದೆ. ಅವನ ತುಟಿಯಿಂದ ನನ್ನ ತುಟಿಯನ್ನ ಮುಚ್ಚಿಬಿಟ್ಟ. ಅಯ್ಯೋ ನಿಂಗೆ ಅಂತ ಆಯ್ತವ? ಹಳಿ ನೆನಪಾಯ್ತು ಮಗ. ಇನ್ನು ಕುಕ್ಕಿ ಕಡ್ದಾಗ್ತದೆ, ನನ್ನ ಹೊಟ್ಟೆ ಬೆಂಕಿ ಬಿದ್ದಿದ್ದ ಹಳಿದ್ ನೆನಪಾಗ್ತದೆ. ಕೂಗ್ಲಿಕ್ಕೆ ಆಗ್ಲಿಲ್ಲ ಅಂತಾದ್ರೆ ಕೈಯಿಂದ ಹಪ್ಪಳ ಪಾತ್ರ ಬಡಿಬೇಕಾಗಿತ್ತು, ಯಾಕೆ ಬಡಿಲಿಲ್ಲ ಹೇಳ? ಹಾಗೆ ಏನಾದ್ರೂ ಪಾತ್ರೆ ಬಡಿಯುವಂತ ಕೈ ಎತ್ತಿದೆ. ಎತ್ತಿದೆ. ಅವನ 2 ತೋಳುಗಳಿಂದ ನನ್ನ ತೋಳನ್ನ ಬಂದು ನಿನ್ನ ಕಾಲಿರ್ಲಿಲ್ವಾ? ಅಲ್ಲಿ ಏನಾದ್ರೆ ಈಗ ತೋಳಿದ್ರೆ ಅವನು ಓಡ್ ಬರ್ತಿದ್ದಲ್ಲ, ಯಾಕೆ ಶಬ್ದ ಮಾಡಲಿಲ್ಲ? ಪಾತ್ರೆ ದೂಡುವಂತ ಕಾಲು ಎತ್ತಿದೆ. ಅವನ ಕಾಲಿನಿಂದ ನನ್ನ ಕಾಲನ್ನ ಬಂಧಿಸಿ ಬಿಟ್ಟ. ಅಯ್ಯೋ ದೇವ್ರೇ, ಕಣಕ್ಕೆ ಕುಡಿತೀನಿ. ನೋಡುದಕ್ಕೆ ಹೇಗಿದ್ದಾನೆ? ಉದ್ದ ಇದ್ದಾನೋ ಗಿಡ್ಡ ಇದ್ದಾನೋ? ದಪ್ಪ ಇದ್ದಾನೋ ತೆಳ್ಳಗಿದ್ದಾನೋ? ಕಪ್ಪಗಿದ್ದು ಬೆಳ್ಳಗಿದ್ದು ಹೇಗಿದ್ದಾನೆ ಅಂತ ಹೇಳ್ದೆ. ಇಲ್ಲ ಅಂತ ಅದು ಮುಂದೆ ಹಾಕ್ತೇನೆ. ನನ್ನ ಹೇಳ್ತೇನೆ. ಹೇಳ ನಂದಗೆ ರೋಹಿಣಗೆ ನಂದಗೆ ರೋಹಿಣಗೆ ಇಂದು ಮುಖಿಯರಿಗೆ ಯುವನೋ ಇಂದು ಮುಖಿಯರಿಗೆ ಮಂದಗರುವಿತರಿಗೆ ಮಂದಗರುವಿತರಿಗೆ ಶರಣರ ನಂದಗೆ
ಇಂದು ಮುಕ್ತಿಯರಿಗೆ ಯೌವನವೋ. ಹೇಳ್ಬೇಕಾ ಮಾತಿಗೆ ಜೋರಾಗ್ತೀರಿ ನೋಡಿ. ಜೋರಾಯ್ತು ನಿಂಗೆ ಮಾತಾಡ್ಬೇಕಾ ಒಳಗ್ ಹೋಗುವಾಗ ಉದ್ದ ಇದ್ದಿದ್ದ. ಆಯ್ತಾ ಹಾ ಹಾ. ಒಳಗ್ ಹೋದ್ಮೇಲೆ ಗಿಟ್ಟಕಾದ. ಅಯ್ಯೋ ದೇವ್ರೆ ಅಷ್ಟೊತ್ತಿಗೆ ಒಂದು ರೀತಿ ಆಗ್ತಾವ. ಒಮ್ಮೆ ನೋಡಿದ್ರೆ ದಪ್ಪ ಇದ್ದ, ದಪ್ಪ ಇದ್ದ, ಮತ್ತೊಮ್ಮೆ ನೋಡಿದ್ರೆ ತೆಳ್ಳಗಾದ. ಅವನಿಗೆ ಅವ್ರ ರೋಗ ಉಂಟ ಯಾಕೆ ಆತವ? ಒಮ್ಮೆ ತಿರುಗಿ ನೋಡಿದ್ರೆ ಬೆಳ್ಳಗಿದ್ದ, ಬೆಳ್ಳಗಿದ್ದ. ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲೇ ಕಪ್ಪಾದ. ಉಪ್ಪದ್ನ ಹಾ ಮತ್ತೆ ನಂದಗೆ ಬಾಲನು ದ್ರುಹಿಣಗೆ ತಾತನು ಇಂದು ಮುಖಿಯರಿಗೆ ಯೌವನ. ಹಿಂದೂ ಮುಖಿ ಅಂತ ನಿನ್ನ ಸೊಟ್ಟ ಮೇಲೆ ಈಗ ಕಿರ್ಸ್ಕೊಂಡ್ಬೇಡ. ಹಿಂದೂ ಮುಖಿ ಅಂತ ನಾನು ಅಮ್ಮನಿಗೆ ಅವ್ರು ತೋರ್ಸಾಗೆ ಅವನಿಗೆ ತೋರಿಸ್ತೇನೆ. ಮಂದ ಗರ್ವಿತರಿಗೆ ದುಷ್ಟನು. ಕುಡ್ದು ಹತ್ತಿಗೆ ಹೆಂಗ್ ಗೊತ್ತಿತ್ತ ಮಂದ ಗರ್ವಿತ್ರ ಅಂತ ನಮ್ಮಿಬ್ಬರ ಕಡೆ ತೋರಿಸ್ತೀಯಾ? ಸ್ವಲ್ಪ ಹಿಂದ್ ತೋರ್ಸು ಮಂದ ಗರ್ವಿತ್ರ ಅಂತ ಹೇಳಿ. ಮಂದ ಗರ್ವಿತರಿಗೆ ದುಷ್ಟನು. ಹಳಿ ಚಾಳಿ ಹೋತಿಲ್ಲ ಎಂತ ಮಾಡ್ಬೇಕು ಹೋತಿಲ್ಲ ಹೇಳ್ಕೊಟ್ಟೆ. ಶರಣರ ರೊಂದಕ್ಕೆ ನಾನಾ ವೇಷದವನು. ಏನ ಒಂದು ವೇಷ ಅಂತ? ಅಯ್ಯೋ ಹಾ. ಸಂಬಂಧವನ್ನ ಹೇಳುವುದಕ್ಕೆ ಹೋದ್ರೆ ಒಂದೇ ಎರಡೇ ಏನ್ ಸಂಬಂಧ? ದಿನ ಸಾಕಾಗದು. ಹಾ. ಹೌದು, ಅಂತ ಸಂಬಂಧ ಎಂತ ಸಂಬಂಧ? ಅಪ್ಪನಿಗೆ ಮಗ, ಮಗನಿಗೆ ಅಪ್ಪ, ಅಣ್ಣನಿಗೆ ತಮ್ಮ, ತಮ್ಮನಿಗೆ ಅಣ್ಣ, ಮಾವನಿಗೆ ಅಳಿಯ, ಅಳಿಯನಿಗೆ ಮಾವ ಹಾ. ಹೇಳುತ್ತಾ ಹೋದ್ರೆ ಹಾ. ವಿಶ್ವಕ್ಕೆ ನಾಥ. ವಿಶ್ವನಾಥನ? ಹಾ. ಯಾವ ಸತ್ತ ವಿಶ್ವನಾಥ ಅವ? ಸುಮ್ನೆ ಆಯ್ಕೋ. ಲೋಕಕ್ಕೆ ಗಂಡ. ಗಂಡ್ರ ಸುದ್ದಿ ಈಗ ಬಾಯಿ ಹಾಕ. ಲೋಕಕ್ಕೆ ಗಂಡ. ಈಗ ನಾನು ಕೇಂದ್ರ ಸರಿ ಉತ್ತರ ಕೊಟ್ಟೆ ಮತ್ತೆ ಸುಳ್ಳೆಲ್ಲ ಹೇಳ್ರೆ ಕೈ ಕಾಲೆಲ್ಲ ಕತ್ತರಿಸಿ ಆಗ್ತೈತಾ? ಮಂಡ್ಯಾಡ್ಸ್ಬೇಡ ನೀನು, ಮಾತಾಡ ನೀನು. ಓ ಇವ್ರಿಗೆ ಅಂತ ಅವರಿಗೂ ಗಂಡ. ಅವ್ರಿಗೂ ಗಣ್ಣ, ಹಾ ಅವ್ರಿಗೆ ಅಂತ ಅವರಿಗೂ ಗಂಡ. ಅವ್ರಿಗೂ ಗಣ್ಣ, ಅಜಿತ್ನಿಗೆ ಅಂತ ಅವರಿಗೂ ಗಂಡೆ. ಅದೇ ಬಣ್ಣ ಅವ್ರದ್ದು. ಕಪ್ಪು ಬಣ್ಣ, ನಾ ಅದ್ನೇ ಹೇಳಿದ್ನ. ಅದೇ ಬಣ್ಣ ಅಂತ ನಾವು ಬೆಳಗಿದ್ದಾವ. ಸುಮ್ನೆ ಆಯ್ಕೋ, ನಿನ್ ಬಂದ ಸುದ್ದಿ ಹೇಳ್ತಾ ಬೇಡ, ನಮ್ಮ ಇವ್ರಿಗೆ ಅಂತ ಅವರಿಗೂ ಗಂಡ. ಅವ್ರಿಗೂ ಗಣ್ಣ. ಹಾ ನಮ್ಮ ಎಂತ ಭಾಗವತ್ರ ಹಾಗಲ್ಲಿ ಹೇಳ್ಬಾರ್ದು. ಯಾಕೆ ಅವ್ರಿಗೆ ಚಿಪ್ಪಿ ಅಂತ ಹೇಳುದು? ಅವರಿಗೂ ಗಂಡ. ಭಾಗವತ್ರಿಗೂ ಗಣ್ಣ. ಹಾ ನನ್ಗೆಂತತ್ತ? ನಿಮ್ಗೂ ಗಣ್ಣೆ. ನಿನಗೆಂತತ್ತ? ನನಗೂ ಗಂಡ. ಹಿಡ್ದು ನಿನ್ನ ಗಂಡ ನಾನು ನಿನ್ನ ಮುಂಭಾಗ ಇರುವಾಗ ನನಗೂ ಗಂಡ ಅಂತ ಕುತ್ಕಿ ತೀರ್ಸ್ತೀಯ? ಅವರಿವರ ಕತೆ ಅಂತಿರಲಿ, ನನ್ನ ಹಾಳಿ ಅಮ್ಮನಿಗೆ ಅಂತ ಹೇಳಿ. ನಿಮ್ಮ ಅಮ್ಮನಿಗೂ ಗಣ್ಣೆ. ಭಗವಂತನ ಈ ಮರ್ಯಾದೆ ಸೊತ್ತನಿಗೆ ಈ ಮರ್ಯಾದೆ ಬಿಟ್ಟಳು ಕೊಟ್ಟಿ ನನಗಿನ್ ಮರ್ಯಾದೆ ಹೋಯ್ತಲ್ಲ ದೇವ್ರ. ಈಗ ಯಾವನೋ ಬಂದ್ಕ ನನಗೆ ಗಂಡ ಅಂತ ಅಂದ್ರೆ ಇನ್ನು ನನ್ನ ಜೀವ ಬೆಟ್ಕೊಳ್ಳಿಪ್ಪುದಿಲ್ಲ. ಎಲ್ಲಾದ್ರೂ ನೀರಿದ್ದು ಬಾವಿ ಕಂಡ ಇಲ್ಲ. ಅತ್ತೆ ಸ್ವಾಮಿ, ಅತ್ತೆ ಒಬ್ರೇ ಸಾಯ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಿನ್ ಲೆಕ್ಕ ನಾನು ಸಾಯ್ಕಂತ ಹೇಳುದು ಎಂತ ಮರ ಬೇಡ ಅಂತ ಹೇಳಿ. ನಾನು ಎಂತದ್ ಕತೆ ನೀನ್ ಸುಮ್ಮನೆ ನಿಂತ್ಕೊಳ್ಳಿ. ಅತ್ತೆ ಅಮ್ಮ ಸಾಯ್ಬೇಡ, ಇಲ್ಲ ಮಗ, ನಿನ್ ಬಿಟ್ರೆ ಗೊತ್ತಿಲ್ಲ ಅಮ್ಮ. ಇಲ್ಲ ಅಮ್ಮ ಸಾಯ್ಬೇಡ ಅಮ್ಮ, ಬೇಡ ಅಮ್ಮ ಸಾಯ್ಬೇಡ. ನನಗೆ ಪ್ರಪಂಚದಲ್ಲಿ ದೇವ್ರೇ ಅಂದ್ರೆ ನೀನಮ್ಮ. ನೀನ್ ಸತ್ತರ್ ಮತ್ತೆ ನಾನು ಎಲ್ಲಿ ಉಳಿತೆ ಅಮ್ಮ? ನಾನು ಒಂದ್ಸಲ ತೀರ್ಮಾನ ಮಾಡಿ ಮುಗಿಸ್ಕೊಂಡೆ ನಾ ಸಾಯ್ತೇನೆ. ನೀ ಯಾರು ಹೇಳ್ರು ಕೇಳ್ತಿಲ್ಯಾ? ಇಲ್ಲ ಮಗ, ನನ್ನ ಅಂಗಿ ಮಾಡಿ ಕೋತ್ಯ ನೀನ? ನನ್ ಏಕ್ ಅಂಗಿ ಮಾಡಿ ಕೋತ್ಯ ನೀನ್ ಹಂಗಾರ? ನೀನ್ ಸತ್ತು ನೀನ್ ಸಾಯ್. ಅಮ್ಮ ಈ ಗಟ್ಟಿ ತೀರ್ಮಾನದಿಂದ ಸಾಯ್ದೆಯ ಸಾಯ್ಕೆಂತೂ ಸಾಯ್ಕೋತ ಬೀಗದ ಕೈಯಲ್ಲಿ ಕೊಟ್ಟು ಕಪ್ಪೆಲ್ಲ ಬರುತ್ತೆ ಅಂತ. ಈಗ ತಾಯಿ ಮೇಲೆ ಆಸೆ ಬೀಗದ ಕೈ ಕೊಟ್ಟರೆ ಅದ್ರ ಮಾತ್ರ ತಿನ್ನುತ್ತಿದ್ದೆ ನೀನು. ಅತ್ತೆ ಅತ್ತೆ ಸ್ವಲ್ಪ ಊಟ ಆದ್ರೂ ಮಾಡ್ಕೊಂಡು ಹೋಗಿ.